श्रीगुरुभ्यो नमः। हरिः ओम्। सत्यं विधातुं निजभृत्यभाषितं व्याप्तिं च भूतेष्वखिलेषु चात्मनः अदृश्यतात्यद्भुतरूपमुद्वहं स्तम्भे सभायां न मृगं न मानुषम् यस्याः कटाक्षमात्रेण ब्रह्मरुद्रेन्द्रपूर्वकाः सुरास्वीयपदान्यापुः सा लक्ष्मीर्मे प्रसीदतु। प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಗವದ್ಗೀತೆಯ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಪ್ರಸಿದ್ಧವಾದದ್ದು. ಇದರಲ್ಲಿ ಇರುವುದೇ 20 ಶ್ಲೋಕಗಳು. ಆ 20 ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎನ್ನುವುದು ನಾವು ಕಳೆದ 2-3 ದಿನಗಳಿಂದ ನೋಡಿದ್ದೇ ಅನುಭವ ಇದೆ. ಮೊದಲನೇ ಶ್ಲೋಕ 2ನೇ ಶ್ಲೋಕಗಳು ತುಂಬ ಕಠಿಣವಾದ ವಿಷಯಗಳು. ಮೇಲ್ ನೋಡಲಿಕ್ಕೆ ಬಹಳ ಸರಳ ಎನಿಸುವಂತೆ ಇದೆ. ಊರ್ಧ್ವಮೂಲಂ ಅಧಃಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರವಿಷ್ಟಃ ಅಶ್ವತ್ಥಮೇನಂ ಸುವಿರೂಢಮೂಲಂ ಅಸಂಗಶಸ್ತ್ರೇಣ ದೃಢೇನ ಚಿತ್ವಾ. ಈ 3 ಶ್ಲೋಕಗಳ ಒಂದು ಸಾಮಾನ್ಯ ಭಾವವನ್ನು ಕಳೆದ 3 ದಿನಗಳಲ್ಲಿ ನೋಡಿದ್ದೇವೆ. ಈ 3ನೇ ಶ್ಲೋಕದಲ್ಲಿ ಜಗದ್ವೃಕ್ಷದ ಪರಿಚಯ ಮಾಡಿಸಿಕೊಟ್ಟ ಮೇಲೆ ಜಗತ್ತು ಇಂತಹ ಒಂದು ವೃಕ್ಷವೆನಿಸಿದೆ ಅಂತ ಪರಿಚಯ ಮಾಡಿಸಿಕೊಟ್ರು. ಮುಂದೇನು ಮಾಡಬೇಕು ಅನ್ನುವ ಪ್ರಶ್ನೆ. ನಾವೆಲ್ಲ ಇದನ್ನು ತಿಳ್ಕೊಂಡ ಮೇಲೆ ಇದರಿಂದ ಆಗೋದೇನು, ಜಗತ್ತನ್ನು ತಿಳ್ಕೊಂಡೆ, ಮುಂದೇನು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೊರಟದ್ದು ಈ 3ನೇ ಶ್ಲೋಕದ ಕೊನೆ ಕೆಲವು ಶಬ್ದಗಳು. ಏನಿದೆ 3ನೇ ಶ್ಲೋಕ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಮೂಲ ಗ್ರಂಥಗಳ ಅಂದರೆ ಆಚಾರ್ಯರ ಭಾಷ್ಯ, ತಾತ್ಪರ್ಯ, ಟೀಕಾಕೃತ್ಪಾದರ ಗ್ರಂಥಗಳ ಎಲ್ಲದರ ಭಾವವನ್ನು ಸಂಗ್ರಹಿಸಿ ಮಂತ್ರಾಲಯ ಸ್ವಾಮಿಗಳು ಭಾವದೀಪ, ಅಂದರೆ ಅವ್ರ ಗ್ರಂಥದ ಹೆಸರೇ ಭಾವದೀಪ, ಇದು ಗೀತಾ ವಿವೃತ್ತಿ, ಗೀತಾರ್ಥ ಸಂಗ್ರಹ, ಅದರಲ್ಲಿ ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡ್ತಾ ಹೊರಟು ಬಿಡುತ್ತಾರೆ. ಸ್ವಲ್ಪ ಇವತ್ತು ಅದರ ಆಧಾರದಲ್ಲಿ, ಮಂತ್ರಾಲಯ ಪ್ರಭುಗಳ ಗ್ರಂಥದ ಆಧಾರದಲ್ಲಿ ಈ ಶ್ಲೋಕಗಳೆಲ್ಲ ಎಷ್ಟು ರುಚಿ ರುಚಿಯಾಗಿ ಕಾಣಿಸ್ತದೆ ಅಂತ ತಿಳಿಸ್ಲಿಕ್ಕೆ ಹೊರಟಿದ್ದೇನೆ. ಮೂಲತಃ ಎಲ್ಲವೂ ಭಾಷ್ಯದಲ್ಲಿ, ಟೀಕಾಕೃತ್ಪಾದರ ಗ್ರಂಥಗಳಲ್ಲಿ ಇದ್ದದ್ದು. ಆದರೆ ಆ ಭಾವವನ್ನು ತೆಗೆದು ನಮ್ಮವರೆಗೆ ತಂದು ತೋರಿಸುವಂತಹ ಮಹಾ ಸಾಮರ್ಥ್ಯ ಮಂತ್ರಾಲಯ ಪ್ರಭುಗಳಿಗೆ ಇದ್ದದ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಭಾಷ್ಯ, ಟೀಕಾ ಪಂಕ್ತಿಗಳನ್ನು ಹಿಡ್ಕೊಂಡು ಅರ್ಥ ಮಾಡ್ತಾ ಹೊರಟು ಬಿಟ್ಟರೆ ತುಂಬ ಸಮಯ ಬೇಕಾಗ್ತದೆ. ಹಾಗಾಗಬಾರದು ಅದಕ್ಕೆ ಈ ಮೊದಲೇ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಅಲ್ಲಲ್ಲಿ ಬೇರೆ ವಿಷಯಗಳನ್ನು ಸಂಗ್ರಹ ಮಾಡಿ ಹೇಳ್ತಾ ಇದ್ದೇನೆ. ನರೂಪಮಸ್ಯೇಹ ತಥೋಪಲಭ್ಯತೆ. ಅರ್ಜುನ, ಈ ಜಗದ್ವೃಕ್ಷ ಇದೆಯಲ್ಲ, ಇದರ ರೂಪ ಅಂದರೆ ಇದರ ವಸ್ತು ಸ್ವರೂಪ, ಯಥಾ ಸ್ವರೂಪ ಹೇಗಿದೆಯೋ ಹಾಗೆ ನಮಗೆ ಸಿಗುವುದಿಲ್ಲ. ಜಗತ್ತು ನಾವೇನು ತಿಳ್ಕೊಂಡಿದ್ದೇವೆ ಅಥವಾ ಅದು ಹೇಗಿದೆ ಅಂತ ಕಲ್ಪಿಸಿಕೊಳ್ತಾ ಇದ್ದೇವೋ ಹಾಗಿಲ್ಲ. ನರೂಪಮಸ್ಯೇಹ ತಥೋಪಲಭ್ಯತೆ. ಯಾಕೆ ಸಿಗೋದಿಲ್ಲ? ಅಲ್ರಿ ಇಲ್ಲೊಂದು ಬಿಲ್ಡಿಂಗ್ ಅದ, ಇಲ್ಲೊಂದು ಮನಿ ಅದ, ಇಲ್ಲೊಂದು ಬಾಗ್ಲದ, ಇದು ಹೆಂಗದ ಹಂಗೆ ನೀವು ತಿಳ್ಕೊಂಡಿದ್ದೀವಿ, ಇದು ಸಿಗೋದಿಲ್ಲ ಅಂತಂತೀರಲ್ಲ ಅಂದರೆ ಅದಕ್ಕೆ ರಾಯರು ಬರೀತಾರೆ ಬಹಳ ಸ್ವಾರಸ್ಯ. ಏನು ಅಂದರೆ ವಿಕಾರಿತ್ವಾತ್, ಇದು ವಿಕಾರಗೊಳ್ತಾ ಇರ್ತದೆ ಜಗತ್ತು. ನಿನ್ನೆ ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೆ, ಪುರೂರವನ ದೃಷ್ಟಾಂತವನ್ನು ಕೊಟ್ಟಿದ್ದೆ. ಪುರೂರವ ಹೇಗಿದ್ದ? ಕ್ಷಣಾರ್ಧದಲ್ಲಿ ವೃದ್ಧನಾಗಿ ಬಿಟ್ಟನಂತೆ. ನಾವು ಅನ್ಕೊಂಡಿರ್ತೇವೆ ಈಗೇನು ನಮ್ದೇನು ವಿಕಾರ ಇಲ್ಲ, ಇನ್ನೂ ಸಾಕಷ್ಟು ಕಾಲಗಳಾದ ಮೇಲೆ ವಿಕಾರ ಆಗ್ತದೆ ದೇಹದಲ್ಲಿ ಅಂತ. ಹಾಗೂ ಒಮ್ಮೆ ಸಾಕಷ್ಟು ಕಾಲ ಆದಮೇಲೆ ದೇಹದಲ್ಲಿ ವಿಕಾರ, ಜಗತ್ತಿನಲ್ಲಿ ವಿಕಾರ, ವೃಕ್ಷದಲ್ಲಿ ವಿಕಾರ, ಹೂವಿನಲ್ಲಿ ವಿಕಾರ, ಹಣ್ಣಿನಲ್ಲಿ, ನೀರಿನಲ್ಲಿ ಕ್ಷಣಗಳಲ್ಲಿ ವಿಕಾರ ಆಗ್ತಾ ಇರ್ತದೆ. ಇಲ್ಲದೆ ಹೋದರೆ
ವಿಚಾರ ಮಾಡಿ ನೋಡ್ರಿ, ಒಮ್ಮಿಂದೊಮ್ಮೆಲೆ ಅಷ್ಟು ವಿಕಾರ ಹೆಂಗಾಗ್ಲಿಕ್ಕೆ ಸಾಧ್ಯ ಆಗ್ತದೆ? ಯುಕ್ತಿಯುಕ್ತ ಅಂತೂ ಅಲ್ಲ, ಕ್ರಮ ಆಗಲೇಬೇಕು. ಹಾಗಿದ್ರೆ ಪ್ರತಿ ಕ್ಷಣದಲ್ಲೂ ಈ ಜಗತ್ತು ವಿಕಾರಗೊಳ್ಳುತ್ತಾ ಇರ್ತದೆ ಹೊರತಾಗಿ ಅದು ಒಮ್ಮಿಂದೊಮ್ಮೆಲೆ ವಿಕಾರಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ವಿಕಾರಗೊಂಡಾಗ ಸಮಸ್ಯೆ ಆಗೋದೇನು ಅಂದ್ರೆ, ಹಿಂದಿನ ಕ್ಷಣಕ್ಕೆ ನೋಡಿದ ಜಗತ್ತು ಮುಂದಿನ ಕ್ಷಣಕ್ಕೆ ನೋಡಿದ ಜಗತ್ತು ಅಷ್ಟು ಸೂಕ್ಷ್ಮ ನೋಡುವರಾಗಿದ್ದರೆ, ನಾವೇನಷ್ಟು ಸೂಕ್ಷ್ಮ ಜಗತ್ತನ್ನ ಕಾಣೋದಿಲ್ಲ. ಇವತ್ತು ನೋಡ್ತೀವಿ, ಇನ್ನು 6 ತಿಂಗಳು ಬಿಟ್ಟು ನೋಡ್ತೀವಿ, ಇನ್ನು 8 ತಿಂಗಳು ಬಿಟ್ಟು ನೋಡ್ತೀವಿ. ಆವಾಗ ಅದರ ಬಗ್ಗೆ ವಿಕಾರ ಆಗಿದೆ ಅಂತ ಅರ್ಥ ಮಾಡಿಕೊಳ್ತೇವೆ. ಬಹಳ ಬದಲಾಗಿ ಹೋಗಿದಪ್ಪ, ಹಿಂದಿನ ಸಲ ಬಂದಿದ್ವಿ ಅವಾಗ ಒಂಥರ ಇತ್ತು ಕಾಶಿ ಪಟ್ಟಣ, ಈಗೊಂದು ಬಂದಿವಿ ಈಗೊಂಥರ ಇತ್ತು ಕಾಶಿ ಪಟ್ಟಣ ಅಂತ ಹೇಳಬಹುದು. ಯಾವಾಗ ಅಷ್ಟು ದಿನಗಳ ಅಂತರದಲ್ಲಿ ಹೋಗಿದ್ದರಿಂದ ಆವಾಗ ಗ್ರಹಿಸ್ತದೆ, ನಮ್ಮ ಮನಸ್ಸು ನಮ್ಮ ಕಣ್ಣುಗಳು ಗ್ರಹಣ ಮಾಡ್ತದೆ. ಆದರೆ ಪ್ರತಿ ಕ್ಷಣಕ್ಕೂ ವಿಕಾರಗೊಂಡು ಬದಲಾಗುವ ಈ ಜಗತ್ತನ್ನ ಗ್ರಹಿಸಲು ಸಾಧ್ಯವಿಲ್ಲ. ಅದಕ್ಕೆ ಕೃಷ್ಣ ಮೊದಲೇ ಪ್ರತಿಜ್ಞೆ ಮಾಡಿದ್ದಾನೆ, ಅರ್ಜುನ ಈ ಜಗದೃಕ್ಷ ಇದೆಯಲ್ಲ ಇದು ವಿಕಾರಗೊಳ್ತಾ ಇರ್ತದೆ. ಸುಮ್ಮನೆ ಒಂದು ದೃಷ್ಟಾಂತ ತೆಗೆದುಕೊಳ್ಳ್ರಿ. ನಾಳೆ ಬೆಳಿಗ್ಗೆ ನಮಗೆ ಊಟಕ್ಕೆ ಮೊಸರು ಬೇಕಾಗಿದೆ ಅಂತ ಇಟ್ಕೊಳ್ರಿ. ಇದು ಯಾವಾಗ ಮನೆಯಲ್ಲಿ ಹಾಲು ತಂದು ಕಾಯಿಸಿ ಮೊಸರು ಹೆಪ್ಪಾಗ್ತಾ ಇದ್ದರೆ ನಮಗೆ ಹಾಲು ಮೊಸರು ಕೊಡೋದು ನಂದಿನಿ ಡೈರಿ ಅಂತ ಯಾವಾಗ ತಲೆಯಾಗಿ ಬಂದದ? ಬೆಣ್ಣೆ ಹಾಲು ಮೊಸರು ತುಪ್ಪ ಎಲ್ಲ ಕೊಡೋದು ಡೈರಿ, ಆಕಳಲ್ಲ, ಎಮ್ಮೆಲ್ಲ. ಯಾಕಂದ್ರೆ ನಮಗೆ ಕೊಡೋದು ಇದಂತ ಗೊತ್ತಾಗ್ಬಿಟ್ಟದೆ, ಹಿಂಗಾಗಿ ನಮಗೆ ಇದು ಕಲ್ಪನಾ ಬರೋದಿಲ್ಲ. ಮೊಸರಾಗಬೇಕಾಗಿದ್ದರೆ ರಾತ್ರಿ ನೀವು ಹಾಲನ್ನು ಹೆಪ್ಪಾಕ್ತೀರಿ, ಹಾಲಿಗೆ ಇಷ್ಟು ಮೊಸರು ಸೇರಿಸಿ ಹೆಪ್ಪಾಗ್ತದೆ. ಅದು ಬೆಳಗಿನವರೆಗೂ ಕೂಡ ಬೆಳಗ್ಗೆ ನಿಮಗೆ ಮೊಸರು ಸಿಕ್ಕಿರ್ತದೆ ಕೈಯಲ್ಲಿ. ಹಾಗಾದ್ರೆ ಒಮ್ಮೆ ಬೆಳಿಗ್ಗೆ ಢನ್ನತ್ ಮೊಸರಾಗಿ ಕೂತಿದ್ದೇನದೇನಾದ್ರು ಅಕಸ್ಮಾತ್ ಆಗಿ ಅಲ್ಲ, ಕ್ರಮೇಣ ಒಂದೊಂದು ವಿಕಾರ ಆಗ್ತಾ ಹೋಗಬೇಕು. ಹಾಲಿನ ಕಣಗಳೆಲ್ಲ ಮೊಸರಿನ ಕಣಗಳಾಗಿ ಪರಿವರ್ತನೆ ಹೊಂದುತ್ತಾ ಹೋದಾಗ ಬೆಳಿಗ್ಗೆಗೆ ನಿಮಗೆ ಮೊಸರು ಸಿಗ್ತದೆ. ಹಾಗಾದ್ರೆ ನಿರಂತರವಾಗಿ ವಿಕಾರ ಆಗ್ತಾ ಇರ್ತದೆ, ಪರಿಣಾಮ ಆಗ್ತಾ ಇರ್ತದೆ. ಈ ಜಗತ್ತು ನಿರಂತರವಾಗಿ ಪರಿಣಾಮಗೊಳ್ಳುತ್ತಾ ಇದ್ದರಿಂದ ಇದನ್ನು ನೀನು ಸುಲಭವಾಗಿ ಗ್ರಹಿಸಲು ಸಾಧ್ಯವಿಲ್ಲ ಅರ್ಜುನ. ಆಯಿತು, ಮುಂದೇನು? ಅಷ್ಟೇ ಅಲ್ಲ, ನಾಂತೋ ನಚ ಸಂಪ್ರವಿಷ್ಟ. ಇದೊಂದು ಇನ್ನೊಂದು ಸಮಸ್ಯೆ ಆಗಿದೆ. ಈ ಜಗತ್ತು ಹೆಂಗೆ ನಿರಂತರ ಪರಿಣಾಮ ಆಗ್ತಾ ಇದೆಯೋ ಆದ್ರಿಂದ ನಮಗೆ ಸಿಗುತ್ತಿಲ್ಲವೋ, ಈ ಜಗತ್ತಿಗೊಂದು ವ್ಯವಸ್ಥೆ ಇದೆ, ಇದು ಸಿಗದೇ ಇರಲಿಕ್ಕೆ ಕಾರಣ ಈ ಜಗತ್ತಿಗೆ ಆದಿ ಅಂತ್ಯ ಅಂತ ಕರೆಸಿಕೊಂಡ ಭಗವಂತನಿದ್ದಾನಲ್ಲ, ಅವನದ್ದು ಇದೇ ಸಮಸ್ಯೆ. ಅವನು ನಮಗೆ ಸಿಗುತ್ತಿಲ್ಲ. ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಈ ಜಗತ್ತನ್ನು ಸಂಹಾರ ಮಾಡ್ತಾನೆ, ಈ ಜಗತ್ತಿನಲ್ಲಿ ಪ್ರವೇಶಗೊಂಡು ಆನಂದದಿಂದ ಇದ್ದು ಬಿಟ್ಟಾನೆ. ನಮಗೆ ಹೀಗಾಗಿ ಆ ಭಗವಂತನನ್ನು ಗ್ರಹಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು? ಇದು ಇಷ್ಟು ಪರಿಯಿಂದ ವಿಕಾರಗೊಳ್ತಾ ಹೋಗ್ತಾ ಇರುವಾಗ ಒಳಗಿದ್ದ ಭಗವಂತನ ಗುರುತಿಸೋದು ಹೆಂಗೆ ಗುರುತಿಸ್ಲಿಕ್ಕೆ ಸಾಧ್ಯದ? ಬಸ್ಸು ನಿಧಾನ ಹೊರಟಿದೆ ಅಂದ್ರೆ ಒಳಗಿದ್ದವನ್ ಕೈ ಮಾಡಿದ್ರೆ ಕಾಣಿಸ್ತಾನಂತ ಇಟ್ಕೊಳ್ರಿ. ಪಾಪ ಅವೇನೋ ಟಾಟಾ ಮಾಡ್ತಿರ್ತಾನೆ, ಏನೇನೋ ಮಾಡಿಸ್ಕೊತಿರ್ತಾನೆ, ಏನೋ ಅಪರೂಪಕ್ಕೆ ಭೇಟಿ ಆದವ್ರಿಗೆ ದಿವಸಾದ ಬಸ್ತಾ ಹೋಗ್ತಿರ್ತಾರೆ, ದಿವಸಾದ ಟಾಟಾ ಮಾಡ್ತಿರ್ತಾರೆ, ಆದರೂ ಮಾಡಿಸ್ಕೊತಿರ್ತಾರೆ, ಬಿಡಂಗಿಲ್ಲ. ಹಾಗಿರುವಾಗ ಬಸ್ಸು ಬಹಳ ವೇಗದಿಂದ ಹೋಯಿತು ಅಂತಾದರೆ ಒಳಗಿರುವ ವ್ಯಕ್ತಿ ನಮಗೆ ಕಾಣಿಸುವುದಿಲ್ಲ, ಅವನ ವಿಕಾರ ಇಲ್ಲ. ನೆನಪಿಟ್ಟುಕೊಂಡ್ರಿ, ಮತ್ತೆ ಬಸ್ಸಿನಲ್ಲಿ ಕುಳಿತವನಿಗೆ ವಿಕಾರ ಆಗ್ತಾ ಇಲ್ಲ, ಆದರೆ ಆ ಬಸ್ಸು ವೇಗದಿಂದ ಹೋಗ್ತಾ ಇದ್ದರಿಂದ ಒಳಗಿದ್ದ ವ್ಯಕ್ತಿಯೂ ನಮಗೆ ತಿಳಿಲಿಕ್ಕಾಗ್ತಾ ಇಲ್ಲ. ಈಗ ಬಂದ ಅಸಲ್ ಸಮಸ್ಯೆ, ಹಾಲು ನೀರುಗಳಂತೆ ಭಗವಂತ ಈ ಜಗತ್ತಿನ ತುಂಬ ವ್ಯಾಪಿಸಿಕೊಂಡು ಕೂತಿದ್ದಾನೆ, ಅವನನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಜಗತ್ತು ನಿರಂತರ ಪರಿಣಾಮ ಹೊಂದುತ್ತಾ ಇದೆ, ಆದ್ದರಿಂದ ಗ್ರಹಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಜಗತ್ತಿನಲ್ಲಿ ಪ್ರವೇಶ ಮಾಡಿರುವಂತಹ ಪರಮಾತ್ಮನನ್ನ ನಾವು ಗ್ರಹಿಸಲು ಆಗ್ತಿಲ್ಲ. ಕಾರಣ ಅವ ಅದೃಶ್ಯನಾಗಿಬಿಟ್ಟಾನೆ, ಬೇರೆ ದಾರಿ ಇಲ್ಲ. ಈಗ ನಾವು ಅದಕ್ಕೆ ಉಪಾಯ ಹುಡುಕ್ಬೇಕಾಗಿದೆ. ಈ ಜಗತ್ತಿನಿಂದ ಭಗವಂತನನ್ನ ಬೇರ್ಪಡಿಸಿಕೊಂಡು ಆ ಭಗವಂತನನ್ನ ಹುಡುಕ್ಲಿಕ್ಕೆ ಹೋಗಬೇಕಾಗಿದೆ. ಇದು ಕೃಷ್ಣ ಅರ್ಜುನನಿಗೆ ಹೇಳಬೇಕಾದ ಅಂಶ. ಅಶ್ವತ್ಥಮೇನಂ ನೋಡ್ರಿ, ಆ ಶಬ್ದಗಳನ್ನು ಗಮನಿಸ್ರಿ. ನಾಂತೋ ನಚ ಸಂಪ್ರವಿಷ್ಟ. ಇಲ್ಲಿ ಪಾಠ ಎರಡಿದೆ. ನಚ ಸಂಪ್ರತಿಷ್ಠ ಅಂತ ಒಂದು ಪಾಠ ಇದೆ. ಮಂತ್ರಾಲಯ ಸ್ವಾಮಿಗಳು ಹಿಡಿದ ಪಾಠ ನಚ ಸಂಪ್ರವಿಷ್ಟ ಅಂತ ಪಾಠ ಹಿಡಿದಿದ್ದಾರೆ. ಅವರ ಪ್ರಕಾರ, ರಾಯರ ಪ್ರಕಾರ ಒಳಗೆ ಪ್ರವೇಶ ಮಾಡಿದ ಭಗವಂತನೂ ನಮಗೆ ದೊರೆತಿಲ್ಲ. ಸಂಪ್ರವಿಷ್ಟ ಅಂದ್ರೆ ಪ್ರವೇಶ ಮಾಡಿದವು. ಯಾಕೆ ಪ್ರವೇಶ ಮಾಡಿದ್ದಾನೆ ದೇವರು? ಭಾರಿ ವಿಚಿತ್ರ. ಜಗತ್ತಿನ ತುಂಬ ಎಲ್ಲ ಪದಾರ್ಥಗಳಲ್ಲೂ ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಈಗ ಅರ್ಥ ಆಯ್ತು ನಮಗೆ, ಜಗತ್ತು ಸಿಗುತ್ತಿಲ್ಲ, ಜಗದೀಶನು ಸಿಗುತ್ತಿಲ್ಲ ಎಂಬುದಕ್ಕೆ ಕಾರಣ ಗೊತ್ತಾಯ್ತು. ಹೆಂಗೆ ಸಿಗಿಸ್ಬೇಕು, ಹೆಂಗೆ ಪಡಿಬೇಕು ಅನ್ನೋದಕ್ಕೆ ಮುಂದೆ ಉಪಾಯ ಹೇಳಿಕತ್ತಾನೆ. ಭಗವಂತ ಯಾಕೆ ಪ್ರವೇಶ ಮಾಡಿದ್ದಾನೆ? ಎರಡು ಕಾರಣ.
ಯಾಕೆ ಪ್ರವೇಶ ಮಾಡಿದ್ದಾನೆ ಅಂದರೆ ಎರಡು ಕಾರಣವನ್ನು ತಿಳ್ಕೊಳ್ಬೇಕು. ಮೊದಲನೆಯದ್ದು, ಈ ಜಗತ್ತಿದೆಯಲ್ಲ ಇದು ಅಸ್ವತಂತ್ರವಾದದ್ದರಿಂದ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕಂದ್ರೆ, ಚಲಿಸಬೇಕು, ಕೆಲಸ ಮಾಡಬೇಕು, ಪ್ರವೃತ್ತ ಆಗಬೇಕು ಅಂತ ಆದರೆ ಸ್ವತಂತ್ರನಾದ ಭಗವಂತನನ್ನ ಆಶ್ರಯ ಪಡೆಯಲೇಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಃ ಮಾಗತಃ ಕಸ್ಯ ಸ್ವಿದ್ಧನಂ ಅಂತ ಹೇಳುವಾಗ ಆಚಾರ್ಯರು ಭಾಷ್ಯ ಬರೀತಾರೆ, ಸ್ವತಃ ಪ್ರವೃತ್ತಿ ಶಕ್ಯತ್ವಾತ್ ಈಶಾಧೀನ ವಿಧಂ ಜಗತ್. ಇದು ಸ್ವತಃ ಪ್ರವೃತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಸ್ವತಂತ್ರವಾದ ಜಗತ್ತು ನಡೆಯಬೇಕಾಗಿದ್ರೆ ಭಗವಂತ ಒಳಗಡೆಗೆ ಪ್ರವೇಶ ಮಾಡಬೇಕು. ಯಾಕೆ ಬಂತ ಈ ವಿಷಯ? ಜಗತ್ತೂ ತಿಳಿತಿಲ್ಲ, ಜಗದೀಶನೂ ತಿಳಿತಿಲ್ಲ. ಎಲ್ಲಿದ್ದಾನೆ ಜಗದೀಶ ಅಂದ್ರೆ ಅವನ ಪಾಡಿಗೆ ಅವನ್ನೆಲ್ಲ ವೈಕುಂಠದಲ್ಲಿ ಕೂತಿದ್ರೆ ನಮಗೇನು ಸಮಸ್ಯೆ ಇರ್ತಿದ್ದಿಲ್ಲ. ಅವ ಇದರಲ್ಲೇ ಇದ್ದಾನೆ. ಈ ಜಗದ ಒಳಗೆ ಪ್ರವೇಶ ಮಾಡಿದ್ರಿಂದ ಸಿಗ್ತಿಲ್ಲ. ಹೌದು, ಇದರೊಳಗೆ ಬಂದು ಯಾಕೆ ಪ್ರಶ್ನೆ ನಮ್ದು. ಬಂದ ಯಾಕೆ ಅಂದ್ರೆ ಇದು ಅಸ್ವತಂತ್ರವಾಗಿದೆ. ಅವ ಅಲ್ಲಿ ಕೂತಿದ್ದಂತ ಕೂತವ್ ಇಲ್ಲಿ ಎದ್ದು ಬಂದ. ನೀ ಯಾಕೆ ಎದ್ದು ಬಂದಿ ಅಂತ ಕೇಳಿದ. ನಿಮ್ಮ ಪಾಡಿ ನೀ ಕೂತಿದ್ದಿಲ್ಲೋ, ಎದ್ದು ಯಾಕೆ ಬಂದಿ? ಇಲ್ಲ ಪಾಪ, ಇವ್ರು ವಯಸ್ಸಾದವರು, ಇವ್ರು ಇಲ್ಲಿಂದ ನಡ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ನಾ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಬಂದೀನಿ. ಹಾಗಾದ್ರೆ ಅವನು ಅಲ್ಲಿಂದ ಇಲ್ಲಿಯವರೆಗೆ ಎದ್ದು ಬಂದದ್ದು ಯಾಕೆ ಅಂದ್ರೆ ಈ ವಯಸ್ಸಾದವರನ್ನ ಕೈ ಹಿಡಿದುಕೊಂಡು ಕರ್ಕೊಂಡು ಹೋಗ್ಲಿಕ್ಕೆ. ಇವರು ಅಸ್ವತಂತ್ರರು, ಕಾಲಲ್ಲಿ ಶಕ್ತಿ ಇಲ್ಲ, ನಡಿಲಿಕ್ಕಾಗ್ತಿಲ್ಲ, ಕಣ್ ಕಾಣಿಸೋದಿಲ್ಲ ಅನ್ನೋದಕ್ಕಾಗಿ ಒಬ್ಬ ಕಣ್ಣು ಕೈಕಾಲುಗಳು ಗಟ್ಟಿರೋನು ಬಂದು ಕರ್ಕೊಂಡು ಹೋದಂತೆ ಈ ಜಗತ್ತು ಅಸ್ವತಂತ್ರವಾದದ್ರಿಂದ ತಾನಾಗಿಯೇ ನಡಿಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಎಲ್ಲರೊಳಗೆ ಸೇರಿ ನಡಿ ಅಂತ ಕರ್ಕೊಂಡು ಹೊಂಟಿದ್ದಾನೆ. ಅದಕ್ಕೆ ಸಂಪ್ರವಿಷ್ಟ, ಒಳಗೆ ಪ್ರವೇಶ ಮಾಡಿದವನೂ ನಮಗೆ ಸಿಗುತ್ತಿಲ್ಲ. ಒಂದು ಕಾರಣ. ಎರಡನೇದ್ದು, ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳುತ್ತಾರೆ, ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ ಏಕ ಏವ ಮಹಾಶಕ್ತಿ ಕುರುತೆ ಸರ್ವಮಂಜಸ. ಭಗವಂತ ತತ್ರ ತತ್ರ ಸ್ಥಿತೋ ವಿಷ್ಣು, ಆಯಾ ಪದಾರ್ಥಗಳಲ್ಲಿ ಇದ್ದಾನಂತೆ. ಯಾಕೆ ಅಂದ್ರೆ ತತ್ತಚ್ಛಕ್ತಿ ಪ್ರಬೋಧಯನ್, ಆಯಾ ವಸ್ತುಗಳಲ್ಲಿ ಕೆಲವು ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯದ ಉದ್ಬೋಧ, ಸಾಮರ್ಥ್ಯದ ಪ್ರಕಟ ಆಗಬೇಕಲ್ಲ. ಹಾಗಾದ್ರೆ ಆ ಸಾಮರ್ಥ್ಯ ಪ್ರಕಟವನ್ನ ಮಾಡುವಂತಹ ವ್ಯಕ್ತಿ ಯಾರು? ಈ ಪರಮಾತ್ಮ. ಉದಾಹರಣೆ ಹೀಗೆ ತಿಳ್ಕೊಳ್ಳೋಣಂತ, ವಿದ್ಯುತ್ತು ಎಲ್ಲ ಕಡೆಗೆ ಹರಿತಾ ಇದೆ. ಅದೇನು 24 ತಾಸು ಹರಿತಿರ್ತದೆ. ಅದೇನು ಬಟನ್ ಹಾಕಿದಾಗ ಬಂತು ಅಂತೇನಿಲ್ಲ. ಹಾಗಾದ್ರೆ ಯಾವಾಗಲೂ ವೈರ್ಗಳಲ್ಲಿ ವಿದ್ಯುತ್ ಹರಿತಾ ಇರುವಾಗ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಅದು ಲೈಟಿನ ಬಲ್ಬಿನ ಮೂಲಕ ನಮಗೆ ಪ್ರಕಾಶ ಅಭಿವ್ಯಕ್ತ ಆಗ್ತದೆ, ಇಲ್ಲೇ ಇದ್ರೆ ಆಗೋದಿಲ್ಲ. ಹಾಗೆ ನಮ್ಮಲ್ಲಿ ಕೆಲವು ಶಕ್ತಿಗಳು, ಸಾಮರ್ಥ್ಯಗಳು ಇದೆ. ಅದನ್ನು ಅಭಿವ್ಯಕ್ತ ಮಾಡುವುದಕ್ಕಾಗಿ ಭಗವಂತ ಒಳಗೆ ಬಂದು ಸೇರಿದ್ದಾನೆ. ಇದು ಎರಡನೇ ಕಾರಣ. ಒಂದನೇದ್ದು ಅಸ್ವತಂತ್ರರಾಗಿದ್ದರಿಂದಾಗಿ ಆದರೆ, ಎರಡನೆಯದ್ದು ನನ್ನಲ್ಲಿರುವಂತಹ ಶಕ್ತಿಯನ್ನು ಅಭಿವ್ಯಕ್ತ ಮಾಡುವುದಕ್ಕಾಗಿ ಭಗವಂತ ಬಂದಿದ್ದಾನೆ ಅಂತ ಎರಡು ಕಾರಣಗಳನ್ನು ಕೊಟ್ಟಿದ್ದಾನೆ. ಅಂತೂ ನರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರವಿಷ್ಟ ಅಶ್ವತ್ಥಮೇನಂ ಸುವಿರೂಢ ಮೂಲ. ಇದೇನು ಅಶ್ವತ್ಥ ವೃಕ್ಷ ಇದೆ, ಇದು ಸುವಿರೂಢ ಮೂಲ, ಗಟ್ಟಿಯಾದ ಬೇರುಳ್ಳದ್ದಾಗಿದೆ. ಯಾಕೆ? ಭಗವಂತನೇ ಇದಕ್ಕೆ ಮೂಲನಾದದ್ದರಿಂದ ಇದು ಬಹಳ ಗಟ್ಟಿಯಾಗಿ ಕೂತು ಬಿಟ್ಟದು. ಸಾಧನೆ ಮಾಡಿಕೊಳ್ಳಬೇಕು ಅಂತಾದರೆ, ಸಂಸಾರದಿಂದ ಪಾರಾಗಬೇಕು ಅಂತಾದರೆ, ಸಾಧನೆ ಅಂದರೆ ಸಂಸಾರದಿಂದ ಪಾರಾಗಲು ಸಾಧನ. ಏನ್ ಮಾಡಬೇಕು? ಈ ವೃಕ್ಷವನ್ನ ಕತ್ತರಿಸ್ಬೇಕಷ್ಟೇ ಕೆಲಸ, ಬೇರೆ ದಾರಿ ಇಲ್ಲ. ಸಂಸಾರವನ್ನು ಬಿಡಬೇಕು. ಅದಕ್ಕೆ ಹೇಳ್ತಾರೆ ಅಶ್ವತ್ಥಮೇನಂ ಸುವಿರೂಢ ಮೂಲಂ. ಒಟ್ಟಾರೆ ಅಭಿಪ್ರಾಯ ಏನು? ಈ ಸಂಸಾರದಿಂದ ನೀನು ಪಾರಾಗಬೇಕು. ಪಾರಾಗಬೇಕಾಗಿದ್ರೆ ಅರ್ಜುನ ಏನ್ ಮಾಡಬೇಕು ಅಂದ್ರೆ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. 3ನೇ ಶ್ಲೋಕದ ಕೊನೆಯ ಪದ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಇಷ್ಟು ಶಬ್ದ ಇಟ್ಕೊಳ್ರಿ. ಈ ಜಗದ್ವೃಕ್ಷವನ್ನ ಕತ್ತರಿಸಬೇಕು ಅಂತ ನೀನು ಹೇಳಿದ್ದಿಲ್ಲೋ, ಜಗದ್ವೃಕ್ಷ ಕತ್ತರಿಸಬೇಕು ಅಂತ ಹೇಳಿ. ಹೇಗೆ ಕತ್ತರಿಸೋದು? ಈ ಜಗತ್ತನ್ನ ಸೃಷ್ಟಿ ಮಾಡಿದವರು ನಾವಲ್ಲವೇ ಅಲ್ಲ, ಈ ಜಗತ್ತನ್ನ ಸಂಹಾರ ಮಾಡುವವರೂ ನಾವಲ್ಲ, ಅಥವಾ ಈ ಜಗತ್ತನ್ನ ಕತ್ತರಿಸಿ ಒಗೆಯುವಷ್ಟು ಸಾಮರ್ಥ್ಯವೂ ನಮಗಿಲ್ಲ. ಮತ್ತೆ ಕತ್ತರಿಸಿ ಒಗಿರಿ ಅಂದ್ರೆ ಹೇಗೆ ಮಾಡಬೇಕು? ಆಗ್ಬಿಡ್ರಿ, ಏನೋ ಒಂದು ಕತ್ತರಿಸೋಣ ಅಂತ, ಆಮೇಲೆ ವಿಚಾರ ಮಾಡೋಣ ಹೆಂಗೆ ಕತ್ತರಿಸೋದು ಅಂತ ತಿಳ್ಕೊಂಡು ಹೇಳಿ. ನಮ್ಮಲ್ಲಿ ಜಗಳಾಡ್ತಾರೆ. ದೃಷ್ಟಾಂತ ದಿವಸ ಕೊಟ್ಟಿರ್ತೀನಿ ಮತ್ತೆ ನಾನು, ಜಗಳದ ದೃಷ್ಟಾಂತ. ಯಾಕಂದ್ರೆ ಅದರಂಥ ಅಪರೂಪದ ದೃಷ್ಟಾಂತ ಮತ್ತೊಂದಿಲ್ಲ. ದಿನಬಳಕೆಯೊಳಗೆ ಬರುವಂತಹ ದೃಷ್ಟಾಂತ ಯಾವುದು ಅಂದ್ರೆ ಜಗಳ ಮುಗಿದ ಮೇಲೆ ಕೆಲವು ಅಂತಿರ್ತಾರೆ. ಏನಂತಿರ್ತಾರೆ? ನಿಂದು ನಂದು ಸಂಬಂಧ ಹರಿದು ಹೋಯಿತು, ನಿಂದು ನಂದು ಸಂಬಂಧ ಹರಿದು ಹೋಯಿತು ಅಂತ. ಎಲ್ಲಿ ಹರಿದು ಹೋಗ್ಬಾರ್ದು ಅಂದ್ರೆ ಬಿಟ್ಕೊಂಡ್ವಿ ಅನ್ನೋದಕ್ಕೆ ಹರಿದು ಹೋಗ್ತು ಪ್ರಯೋಗ ಮಾಡ್ಲಿಕ್ಕೆ ಇಲ್ಲೋ?
ನಿನ್ನ ಮುಖ ಇನ್ನು ತಿರುಗಿ ನೋಡಂಗಿಲ್ಲ. ಅದಕ್ಕೆ ಬೇರೆ ಅಭಿಪ್ರಾಯದ ಆಮೇಲೆ ಹೇಳ್ತೀನಿ. ಈಗ ಇಷ್ಟು ತಿಳ್ಕೋಣಂತ ನಿನ್ನ ಮುಖಾನ ತಿರುಗಿ ನೋಡಂಗಿಲ್ಲ ಅಂದಿರ್ತಾನೆ. ಅಂದ್ರೆ ತಿರುಗಿ ನೋಡಂಗಿಲ್ಲ ಅಂದ್ರೆ ಸೀದಾ ನೋಡ್ತೀನಿ ಅಂತ ಅರ್ಥದಕ್ಕೆ ಇರ್ಲಿ. ಅಂತೂ ಅಲ್ಲಿ ಪರ್ಲ್ ಹರಿತು ಅಂತ ನಮ್ಮಲ್ಲಿ ಶಬ್ದದ ಅಗ್ದಿ ಚಲೋ ಶಬ್ದ ಇದೆ. ಪರ್ಲ್ ಹರಿತು ಅಂತ, ಬಗೆ ಹರಿತು, ಹರಿದು ಹೋಯ್ತು ಅಂತ. ಹಾಗಾದ್ರೆ ನಾವು ಅವರ ಜೊತೆಗೆ ಮಾತುಕತೆಗಳನ್ನ ಆಡುವುದನ್ನ ನಿಲ್ಲಿಸಿದರೆ, ನಾವು ಅವರನ್ನ ಉದಾಸೀನ ಮಾಡಿದ್ರೆ, ಆಗ ನಮಗೂ ಅವರಿಗಿದ್ದ ಸಂಬಂಧ ಹರಿದು ಹೋಯಿತು ಅಂತ ಅರ್ಥ ಅಲ್ವಾ? ಹಾಗಾದ್ರೆ ಇದು ಹರಿಯುವಿಕೆ ಇದ್ದಂತೆ ಕತ್ತರಿಸುವಿಕೆ. ಆದ್ರೆ ಹೇಗೆ ಕತ್ತರಿಸಬೇಕು ಅಂತ ಪ್ರಶ್ನೆ. ಅದಕ್ಕೆ ಶುರು ಮಾಡ್ತಾ ಇದ್ದಾರೆ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ. ಅಸಂಗ, ಅಸಂಗ ಅಂತಂದ್ರೆ ವೈರಾಗ್ಯ. ಅಸಂಗ ಶಸ್ತ್ರೇಣ, ವೈರಾಗ್ಯವೆಂಬುವಂತಹದ್ದೇ ಈ ಜಗತ್ತಿನ ಸಂಬಂಧವನ್ನ ಕತ್ತರಿಸಿಕೊಳ್ಳಲು ಇರುವ ದೊಡ್ಡದಾದ ಆಯುಧ. ಕೃಷ್ಣ ಎಚ್ಚರಿಕೆ ಕೊಟ್ಟ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಬಹಳಷ್ಟು ಹೇಳಲಿದ್ದಾನೆ. ಮೊದಲನೇ ಹೆಜ್ಜೆ ಅಷ್ಟ ಇದು. ಮೊದಲನೇ ಹೆಜ್ಜೆ ಏನು ಅಂದ್ರೆ, ವೈರಾಗ್ಯ ಅಂತನ್ನುವುದು ನಿಮ್ಮಲ್ಲಿ ಇದ್ರೆ ಈ ಜಗದೃಕ್ಷವನ್ನ ಕತ್ತರಿಸಲು ನಿಮಗೆ ಅನುಕೂಲವಾಗ್ತದೆ. ವೈರಾಗ್ಯ ಬೇಕು. ಯಾವುದು ವೈರಾಗ್ಯ, ಹೆಂಗಿರ್ಬೇಕು ವೈರಾಗ್ಯ, ಇದೆಲ್ಲ ಮತ್ತೆ ಬೇರೆ ಬೇರೆ ಶಬ್ದಗಳನ್ನು ಹೇಳಬೇಕಾಗ್ತದೆ. ಅಸಂಗ ಶಸ್ತ್ರೇಣ ಅಂದ್ರೆ ಲೋಕದಲ್ಲಿರುವಂತಹ ಗಿಡ ಮರಗಳನ್ನು ಕತ್ತರಿಸಲಿಕ್ಕೆ ಕೊಡ್ಲಿ ಅಥವಾ ವಿದ್ಯುತ್ ಚಾಲಿತವಾದ ಯಂತ್ರಗಳು, ಗರಗಸ ಇವೆಲ್ಲ ಬಂದಿವೆ. ಹಾಗೆ ಈ ಜಗತ್ತೆಂಬ ವೃಕ್ಷವನ್ನ ಕತ್ತರಿಸಿಕೊಳ್ಳಲು, ನಾವು ಕತ್ತರಿಸಿಕೊಂಡು ಮುಂದೆ ಹೋಗ್ಲಿಕ್ಕೆ ಯಾವುದು ದೊಡ್ಡದಾದ ಆಯುಧ ಅಂತಂದ್ರೆ ವೈರಾಗ್ಯವೆಂಬ ಆಯುಧ. ಅಸಂಗ ಶಸ್ತ್ರೇಣ, ವೈರಾಗ್ಯವೆಂಬುವಂಥ ಆಯುಧ. ಅಷ್ಟೇ ಅಲ್ಲ, ಆಚಾರ್ಯರು ಭಾಷೆದಲ್ಲಿ ಹೇಳ್ತಾರೆ, ಒಂದು ಚಂದ ತಮಾಷೆ ಮಾಡ್ತಾರೆ ಆಚಾರ್ಯ. ಏನಂತಾರೆ, ಹೌದು ಈ ಕೆಲವು ಕೈಯಾಗ ಪಲ್ಯ ಹೆಚ್ಚರಿ ಅಂತ ತಿಳ್ಕೊಂಡು ಹೇಳಿ ಚಾಕು ಕೊಟ್ಟಿರ್ತಾರೆ ಅಥವಾ ಏಳಿಗೆ ಕೊಟ್ಟಿರ್ತಾರೆ. ಏಳಿಗೆ ಕೊಟ್ಟು ಪಲ್ಯ ಗಿಲ್ಯ ಎಲ್ಲ ಅವ್ರ ಮುಂದೆ ಇಟ್ಟು ಹೋಗಿರ್ತಾರೆ ಹೆಚ್ಚರಿ ಅಂತ ತಿಳ್ಕೊಂಡು. ಇವರು ಅಷ್ಟು ಒಂದು 4 ಸೌತೆಕಾಯಿ ಹೆಚ್ಚಲಿಕ್ಕೆ 15 ನಿಮಿಷ ತಗೊಂಡಿರ್ತಾರೆ. ಅವ್ರಂತಾರ, ಇಷ್ಟೊತ್ತು ಯಾಕೆ ಹಿಡಿತದೆ ಇಷ್ಟು ಪಲ್ಯಕ್ಕೆ? 1 ನಿಮಿಷ ಹಿಡಿಯಂಗಿಲ್ಲ ಅಥವಾ 5 ನಿಮಿಷ ಹಿಡಿಬೇಕು, 20 ನಿಮಿಷಗಟ್ಟಲೆ ಹಿಂಗೆ ಯಾಕೆ ಹಿಡಿಲಿಕ್ಕತ್ತದ ಅಂತ ಕೇಳಿದ್ರಂತ. ಅದಕ್ಕೆ ಅವ್ರು ಹೇಳಿದ್ರಂತ, ಇಷ್ಟು ಮಂಡ್ ಚಾಕು ಕೊಟ್ರೆ, ಇಷ್ಟು ಮಂಡ್ ಚಾಕು ಕೊಟ್ರೆ, ಇಷ್ಟು ಮಂಡ್ ಇಳಿಗೆ ಕೊಟ್ರೆ ಹೆಚ್ಚುವುದು ಹೆಂಗ ಅಂತ. ಹಾಗಾದರೆ ಆಯುಧ ಇದ್ರೆ ಸಾಲೋದಿಲ್ಲ, ಆಯುಧ ಹರಿತವಾಗಿರಬೇಕು. ಹರಿತ ಆಯುಧ ಆಗಿರ್ಬೇಕು. ಹಂಗಾರೆ ಏನಂತಾರೆ, ವೈರಾಗ್ಯ ಇದ್ರೆ ಸಾಲೋದಿಲ್ಲ, ಆ ವೈರಾಗ್ಯವೆಂಬ ಆಯುಧ ಹರಿತ ಆಯುಧ ಆಗಬೇಕು. ಅಂದಾಗ ಮಾತ್ರ ಈ ಜಗದೃಕ್ಷವನ್ನು ಕತ್ತರಿಸ್ಲಿಕ್ಕೆ ಸಾಧ್ಯ. ಅದರ ಹೆಂಗೆ ಚೂಪ್ ಮಾಡೋದು ಆಚಾರ? ನಮ್ಮಲ್ಲಿ ಅವ ಇಳ್ಗಿ ಮಣಿ ಚೂಪ್ ಮಾಡ್ಲೇನ್ರಿ, ಚಾಕು ಚೂಪ್ ಮಾಡ್ಲೇನ್ರಿ ಅಂತ ಬಂದಿರ್ತಾರ. ಒಂದು ಗಾಲಿ ಇಟ್ಟುಕೊಂಡು ಅದಕ್ಕೆ ಕೊಡ್ತೀವಿ, ಚರ 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 ಅನಿಸ್ತಾನೆ, ಚೂಪ್ ಮಾಡಿ ಕೊಟ್ಟು ಹೋಗ್ತಾನೆ. ಮುಂದೆ ಬರೋ ದಿವಸದಿಂದ ಪಲ್ಯ ಸಣ್ಣಗೆ ಹೆಚ್ಚುತ್ತಾರೆ, ರುಚಿ ರುಚಿಯಾಗಿ ತಗೋತಾರ. ಅದು ಬರೋಬ್ಬರಿ. ಇದು ಸುಳ್ಳು ಇದೆಯಲ್ಲದ ವೈರಾಗ್ಯಕ್ಕೆ ಯಾವುದು ಇದು? ಇಲ್ಲಿನ ವೈರಾಗ್ಯಕ್ಕೆ ಚಾಕು ಚೂಪ್ ಮಾಡೋದು ಯಾವುದು? ಆಚಾರ್ಯರು ಭಾಗವತದ ವಾಕ್ಯವನ್ನು ಉದಾಹರಣೆ ಮಾಡುತ್ತಾರೆ. ಭಾಗವತದ 8ನೇ ಸ್ಕಂದದಲ್ಲಿ ಬಂದಿರುವಂತಹ ಒಂದು ವಾಕ್ಯ, ಜ್ಞಾನಾಸಿನ ಉಪಾಸನೆಯ ಸಿತೇನ ಚಿಂದೇತ ಸಂಸಾರ ತರು ಮುಮುಕ್ಷುಹು ಅಂತ ಹೇಳ್ತಾರೆ. ಒಂದಲ್ಲ 2 ಸಾಣಿ ಕಲ್ಲವ ಅಂತ. 2 ಸಾಣಿ ಕಲ್ಲಿಗೆ ಹಿಡಿದಾಗ ಮಾತ್ರ, ಯಾಕಂದ್ರೆ ಅವು ಚೂಪ್ ಮಾಡ್ಲಿಕ್ಕೆ ಸಾಣಿ ಅಂತ ಹೇಳಿ ಸಾಣಿ ಹಿಡಿಯೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಸಾಣಿ ಹಿಡಿಬೇಕಾದ್ರೆ 2ರಿಂದ ಹಿಡಿಬೇಕಂತ. ವೈರಾಗ್ಯವೆಂಬ ಆಯುಧ ಕೊಡಲಿ. ಇದು ಯಾವುದರಿಂದ ಚೂಪಾಗ್ತದೆ ಅಂದ್ರೆ, ಒಂದು ಜ್ಞಾನದಿಂದ, ಇನ್ನೊಂದು ಧ್ಯಾನದಿಂದ ಚೂಪಾಗ್ತದೆ. ಒಂದು ಜ್ಞಾನ, ಒಂದು ಧ್ಯಾನ. ಇವೆರಡೂ ಇಲ್ಲದೆ ಹೋದ್ರೆ ಆ ವೈರಾಗ್ಯವೆಂಬುವಂತಹ ಕೊಡ್ಲಿ ಹೆಂಗಿರ್ತದೆ ಅಂದ್ರೆ ಮಣ್ಣಾಗಿ ಬಿದ್ದಿರ್ತದೆ. ಏನಂಗಂದ್ರೆ, ನಮಗೇನು ವೈರಾಗ್ಯ ಅಂತ ಬಂದಿರ್ತದೆ ನೋಡ್ರಿ, ಇದು ಆಕ್ಚುಲ್ ವೈರಾಗ್ಯ ಅಲ್ರಿ. ಇದು ವೈರಾಗ್ಯನೇ ಅಲ್ಲ, ಒಂದು ನಮೂನಿ ವೈರಾಗ್ಯ. ಒಂದು ನಮೂನಿ ವೈರಾಗ್ಯ. ಯಾಕೆ ಹಂಗ ಅಂತೀನಿ ಅಂದ್ರೆ, ನಿಮಗೆಲ್ಲ ಪ್ರಸಿದ್ಧ ಅದ ಗೊತ್ತದ ಅದ, ಆದರೂ ನಾ ಹೇಳಬೇಕಾಗ್ತದೆ. ಯಾಕಂದ್ರೆ ನನ್ನದು ಕಂಪಾರ್ಟ್ಮೆಂಟ್, ನನ್ನ ಡಿಪಾರ್ಟ್ಮೆಂಟ್ ಅದು, ಇನ್ನ ಹೇಳಬೇಕಾಗ್ತದೆ. ವೈರಾಗ್ಯ ಯಾವಾಗ ಯಾವಾಗ ಬರ್ತದ ಅಂತ ಯಾರೋ ಕೇಳಿದ್ರಂತ. ವೈರಾಗ್ಯ ಯಾವಾಗ ಬರ್ತದ ಅಂತ ಕೇಳಿದ್ರಂತ. ಆಗ ಹೇಳಿದ್ರು, ಅವುಗಳಲ್ಲಿ ಕೆಲವು ಹಿಂಗಿರ್ತಾವ್ರಿ, ಏನೂ ಇದ್ದಿದ್ದಿಲ್ಲ ನಮ್ಮಲ್ಲಿ ಅಂದ್ರೆ ಆವಾಗ ವೈರಾಗ್ಯ ಬಂದಿರ್ತದೆ. ಏನಿರಂಗಿಲ್ರಿ ನಮ್ಮಲ್ಲಿ, ತಿನ್ಲಿಕ್ಕೆ ಉಣ್ಲಿಕ್ಕೆ ಮತ್ತೊಂದು ಏನೂ ಇರಂಗಿಲ್ಲ. ಹಾಲಿರಂಗಿಲ್ಲ, ಮೊಸರು ಇರಂಗಿಲ್ಲ, ಬೆಣ್ಣೆ ಇರಂಗಿಲ್ಲ, ತುಪ್ಪ ಇರಂಗಿಲ್ಲ, ಇವ್ನು ತಿನ್ಲಿಕ್ಕೆ ಇರಂಗಿಲ್ಲ. ಇವ ಅಂತಿರಂಗಿಲ್ಲ, ಏನಂತಿರ್ತಾನೆ, ನಾವು ಹಾಲು ಮೊಸರು ಬೆಣ್ಣೆ ಒಳಗೆ ಕೈ ತೊಳ್ಕೊಳಗಿಲ್ಲಪ್ಪ ಅಂತ. ಏನು ಕೈ ತೊಳ್ಕೊಳ್ಳೋದು? ಬಾಯಿ ತೊಳ್ಕೊಳಕ್ಕೆ ಇಲ್ಲ, ಕೈ ಏನು ತೊಳ್ಕೊತೀವಿ ಅಂದ್ಮೇಲೆ ಇದೊಂದು ಅಭಾವ ವೈರಾಗ್ಯ ಅಂತ ಕರೀತಾರೆ. ಯಾವ ಪದಾರ್ಥಗಳು ಇಲ್ಲ,
ಆದ್ದರಿಂದ ವೈರಾಗ್ಯ ಬಂದಿದೆ ಇವನಿಗೆ. ಈ ವೈರಾಗ್ಯ ನಮಗೆ ಭಗವಂತನ ದರ್ಶನವನ್ನ ಮಾಡಿಸಿ ಕೊಡ್ಲಿಕ್ಕೆ ಅಥವಾ ಈ ಸಂಸಾರವೆಂಬ ವೃಕ್ಷವನ್ನ ಛೇದನ ಮಾಡಲಿಕ್ಕೆ ಸಮರ್ಥ ಆಗೋದಿಲ್ಲ. ಅಂದ್ರೆ ಹಿಡಿಕಿ ಬೇಕಾಗ್ಯದ. ಯಾವುದಕ್ಕೆ? ಆ ಕೊಟ್ಲಿದಲ್ಲ, ಕೊಟ್ಲಿಗೆ ಹಿಡಿಕಿ ಯಾವುದು ಅಂತ ಕೇಳಿದ್ರೆ ಒಂದು ಜ್ಞಾನ, ಒಂದು ಧ್ಯಾನ. ಆ ಜ್ಞಾನ ಧ್ಯಾನಗಳೆರಡು ಏನಿವೆ ಅಲ್ಲ, ಅವುಗಳೇ ಹಿಡಿಕಿ ಅಥವಾ ಅವುಗಳಿಂದ ಕೂಡಿದ್ದು ಚೂಪಾಗಬೇಕು. ವೈರಾಗ್ಯ ಒಂದಾತು. ಎರಡನೇದೊಂದಿರ್ತದೆ. ಆಚಾರ ಕೆಲವು ಪುರಾಣದಾಗ ಹೇಳ್ಬಿಟ್ಟಿರ್ತಾರೆ. ಏನ್ ಹೇಳಿರ್ತಾರೆ? ಏನದ ಈ ಜೀವನದೊಳಗೆ ಯಾಕೆ ಭಾಳ ತಗೋತೀರಿ ಸಮ, ಭಾಳ ಶ್ರಮ ತಗೊಳ್ಳಿಕ್ಕೆ ಹೋಗ್ಬೇಡ್ರಿ, ಬಿಡ್ರಿ, ಎಲ್ಲ ಬಿಡ್ರಿ ಅಂತ ಹೇಳಿರ್ತಾರೆ. ಅದು ಹಂಗ ತಲೆಯಾಗ ಕೂತಿರ್ತದ್ರಿ ಇವ್ರಿಗೆ. ಮನೆಗೆ ಹೋಗೋ ತನಕ ತಲೆಯಾಗ ಕೂತಿರ್ತದೆ. ಮನೆಯೊಳಗೆ ಕಾಲಿಟ್ಟು ಕೂಡಲೇ ಮಹಾರಾಯ ಸುಮ್ಮನೆ ಪಣ ತಿಂತಾರೆ. ಆಚಾರ 3 ತಾಸು ಪುರಾಣ ಹೇಳಿ ಅಂತ ಆ ವೈರಾಗ್ಯ ಹೋಗ್ಬಿಡ್ತದೆ. ಇದು ಪುರಾಣ ವೈರಾಗ್ಯ ಅಂತ ಮತ್ತೊಂದು ವೈರಾಗ್ಯ. ಪುರಾಣ ವೈರಾಗ್ಯ ಅಂದ್ರೆ ಎರಡು ಅಭಿಪ್ರಾಯ ಇದೆ. ಪುರಾಣದ ಮೇಲೆ ವೈರಾಗ್ಯ, ಪುರಾಣದಲ್ಲಿ ಕೇಳಿದ ವಿಷಯದ ಬಂದ್ಮೇಲೆ ವೈರಾಗ್ಯ ಅಂತ ಕೆಲವು. ಇನ್ನೊಂದು ಸ್ಮಶಾನ ವೈರಾಗ್ಯ ಅಂತ ಒಂದಿರ್ತದೆ. ನೋಡ್ಬೇಕ್ರಿ, ಮಾತಾಡ್ತಿರ್ತಾರೆ ಪಾಪ ಕೆಲವರೆಲ್ಲ. ಸತ್ತು ಹೋಗ್ಬಿಟ್ಟು ಏನ್ ಮಾಡ್ಬೇಕು, ಅದಕ್ಕೆ ಇವ್ರೇನ್ ಮಾಡ್ಬೇಕು, ಇವ್ರೇನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಮಾತಾಡೋದು ಹೇಗೆ ಮಾತಾಡ್ತಿರ್ತಾರೆ ಅಂದ್ರೆ ಸತ್ತು ಹೋಗ್ಬಿಟ್ರಂತ. ಏನ್ ಮಾಡ್ಲಿಕ್ಕೆ ಬರ್ತದೆ? ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಅವ್ರು ಹೋದದಕ್ಕೆ ನಿನಗೇನಾಯ್ತು? ನಾವು ಒಂದ್ ದಿವ್ಸ ಸಿಂಗಲ್ ಅಂತ ಆ ಕ್ಷಣಕ್ಕೆ ವೈರಾಗ್ಯ ಬಂದಿರ್ತದೆ. ಮುಂದಿನ ಕ್ಷಣಕ್ಕೆ ಹೋದ ಇರೋರು ನಾವು ಊಟ ಮಾಡ್ಲಾರ್ದು ಇರ್ಲಿಕ್ಕೆ ಬರ್ತದ? ಮತ್ತೆ ಮುಂದಿನ ಕಾರ್ಯಕ್ರಮ ಶುರು ರೀ. ಸತ್ತವ್ರು ಸತ್ರ ಇದ್ದವ್ರು ಸಾಯ್ತಾರ, ನಾವು ಉಣ್ಬೇಕಾಗ್ತದೆ, ಏನ್ ಮಾಡ್ಲಿಕ್ಕೆ ಬರ್ತದೆ ಅಂತ ಶುರು ಇರ್ತದೆ ನಮ್ದು. ಆಮೇಲೆ ಅದೊಂದು ಬೇರೆ ಇರ್ತದ್ರಿ. ಅಲ್ರಿ ಸತ್ತವ್ ಸತ್ತಾವ, ಮಧ್ಯರಾತ್ರಿ ಯಾಕೆ ಸಾಯ್ಬೇಕಾಗಿತ್ತು? ಹಗಲ್ ಯಾಕೆ ಸತ್ತಿದ್ರೆ ಅದು ಸ್ಮಶಾನದ ಭಾಗವನ್ನು ತೆಗೆದಿರ್ತಿತ್ತು. ಕಟ್ಟಿಗೆ ಸಿಗ್ತಿದ್ದು, ಪಾಪ ಆಚಾರ ಗೀಚಾರಗಳು ಸಿಗ್ತಿದ್ದು. ಅವನಿಗೆ ಸತ್ತದ ಬಗ್ಗೆ ಇಲ್ಲ ಅಂತ ಸಮಸ್ಯೆ ಅವರಿಗೆ. ಇದು ಸ್ಮಶಾನ ವೈರಾಗ್ಯ. ಒಂದು ಪುರಾಣ ವೈರಾಗ್ಯ, ಒಂದು ಸ್ಮಶಾನ ವೈರಾಗ್ಯ, ಒಂದು ಅಭಾವ ವೈರಾಗ್ಯ ಅಂತದ. ಇನ್ನೊಂದು ವೈರಾಗ್ಯ ನಿಮ್ಗೆ ಗೊತ್ತದ, ನೀವೇ ಇಟ್ಟುಕೊಂಡಿರ್ರಿ, ಹೆಚ್ಚಿಗೆ ಹೇಳೋದು ಬೇಡ. ಈ ಎಲ್ಲ ವೈರಾಗ್ಯಗಳು ಏನಿವೆ ಅಂದ್ರೆ ಇವೆಲ್ಲ ತಾತ್ಕಾಲಿಕವಾದದ್ದು, ಯಾವುದು ಶಾಶ್ವತ ಅಲ್ಲ. ಹೆಂಗದ ಅಂದ್ರೆ ವೈರಾಗ್ಯ ಗಟ್ಟಿ ಆಗಬೇಕು ಅಂತ ಅಂದ್ರೆ ಜ್ಞಾನದ ಬಲ ಬಹಳ ಬೇಕಾಗ್ತದೆ. ಜ್ಞಾನದ ಬಲ ಇದ್ದಿದ್ದಿಲ್ಲ ಅಂದ್ರೆ ವೈರಾಗ್ಯ ಗಟ್ಟಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ನಮ್ಮ ದೃಢ ಸಂಕಲ್ಪ ಇರ್ತದೋ, ಜ್ಞಾನ ಪ್ರಬಲವಾಗಿರ್ತದೋ, ಆಗ ವೈರಾಗ್ಯ ತಾನಾಗಿ ಗಟ್ಟಿ ಆಗ್ತದೆ. ಇದು ಅನೇಕ ಕಡೆಗಳಲ್ಲಿ ಅನುಭವ ಬಂದಿರುವಂಥದ್ದು. ಮತ್ತು ಇನ್ನೊಂದು, ಜ್ಞಾನ ಪಡೆದುಕೊಳ್ಳಲಿಕ್ಕೆ ಸ್ವಲ್ಪ ವೈರಾಗ್ಯನೂ ಬೇಕಾಗ್ತದೆ. ಇದೆರಡು ಹೆಂಗವ ಅಂತಂದ್ರೆ ದಂಪತಿಗಳು ಇದ್ದಂಗೆ. ಜ್ಞಾನ ವೈರಾಗ್ಯ ಹೆಂಗದ ಅಂದ್ರೆ ದಂಪತಿಗಳು ಇದ್ದಂಗೆ. ಚೂರು ಜ್ಞಾನ ಪಡ್ಕೊಳ್ಳಿಕ್ಕೆ ಮೊದಲು ಒಂದು ಸ್ವಲ್ಪ ವೈರಾಗ್ಯ ಬೇಕು. ವೈರಾಗ್ಯ ಪಡ್ಕೊಂಡ ಮೇಲೆ ಜ್ಞಾನದಿಂದ ಮತ್ತೆ ಗಟ್ಟಿ ಆಗಬೇಕದು. ಅಂದ್ರೆ ವೈರಾಗ್ಯ ಬಂತು, ಜ್ಞಾನ ಬಂತು. ಆ ಜ್ಞಾನ ಬಂದದ್ದಕ್ಕೆ ಈ ವೈರಾಗ್ಯ ಏನಾಯಿತು ಅಂದ್ರೆ ಪುನಃ ಗಟ್ಟಿ ಆಯಿತು, ದೃಢವಾಯಿತು. ಅಲ್ಲೇನಾಗೋದಿಲ್ಲ. ರಘುಗಣ ಮಹಾರಾಜ ಅಂತ ಒಬ್ಬನಿದ್ದ, ರಘುಗಣ ಮಹಾರಾಜ ಅಂತ. ಆ ರಘುಗಣ ಮಹಾರಾಜ ತಾನು ಪಲ್ಲಕ್ಕಿಯೊಳಗೆ ಕೂತ್ಕೊಂಡು ಭಾರಿ ವೈಭವದಿಂದ ಒಂದು ಕಡೆ ಹೊರಟಿದ್ದಂತೆ. ಒಂದು ಯಾವುದೋ ನದಿ ಹೆಸರು, ಭಾಗವತ ಪಂಚಮಸ್ಕಂದ ಹೇಳುವಾಗ ಆ ನದಿಗೆ ಏನು ಹೆಸರು ಕೊಟ್ಟದ ಅಂದ್ರೆ ಇಕ್ಷುಮತಿ ಅಂತ ಒಂದು ನದಿ ಹೆಸರು ಹೇಳಿದ್ರು. ಎಷ್ಟು ಚಂದದ ನೋಡ್ರಿ ನದಿ ಹೆಸರು, ಇಕ್ಷುಮತಿ. ಇಕ್ಷು ಅಂದ್ರೇನು? ಕಬ್ಬು, ಕಬ್ಬಿ ಇಕ್ಷು. ಇಕ್ಷುಮತಿ ಅಂದ್ರೆ ಅದರ ನೀರು ನನಗನ್ಸಿದ ಮಟ್ಟಿಗೆ ಹಿಂಗಿರ್ಬೇಕದು. ಅದರ ನೀರೆಲ್ಲ ಅಷ್ಟು ಸಿಹಿ ಇರ್ಬೇಕ್ರಿ. ಕಬ್ಬಿನ ನೀರಿನಷ್ಟು ಸಿಹಿ ಇರ್ಬೇಕು, ಕಬ್ಬಿನ ಹಾಲು ಇರ್ತದಲ್ಲ ಅಷ್ಟು ಸಿಹಿ ಇರ್ಬೇಕದು. ಅದಕ್ಕಂಥದ್ದು ಒಂದು ನದಿ. ಆ ನದಿ ತೀರದಲ್ಲಿ ಕಪಿಲ ನಾಮಕ ಪರಮಾತ್ಮ ಆತ ಒಂದು ಜ್ಞಾನ ಯಜ್ಞ ಹಮ್ಮಿಕೊಂಡಿದ್ದಂತೆ. ಯಾರ್ಯಾರು ಬರ್ತೀರಿ ಬರ್ರಿ, ನಿಮಗೆಲ್ಲ ಉಪದೇಶವನ್ನು ಮಾಡ್ತೀನಿ ಅಂತ ಯೋಗ್ಯರಿಗೆಲ್ಲ ಕರೆದಿದ್ದಾನೆ. ಹಂಗೆ ಯೋಗ್ಯರಾದವರಲ್ಲಿ ರಘುಗಣ ಮಹಾರಾಜನು ಒಬ್ಬರು ಹೊರಟಿದ್ದಾನೆ. ಹೊರಡುವಾಗ ಏನಾಗಿತ್ತು ಅಂದ್ರೆ ಒಂದು ಪಲ್ಲಕ್ಕಿಯೊಳಗೆ ಹೊರಟಿದ್ದಾನ. ಯಾಕಂದ್ರೆ ಅವ ರಾಜ, ಅವ ಅಲ್ಲಿ ಹೊರಟರು ತನ್ನ ರಾಜವೈಭವದಿಂದೇ ಹೋಗ್ತಾನವ, ಅದೇನು ಬಿಡುವುದಿಲ್ಲವ. ಹೊಂಟಿದ್ದ ಹೊಂಟು ಹೊತ್ತಿನೊಳಗೆ ಪಲ್ಲಕ್ಕಿ ಹೊತ್ತುಕೊಳ್ಳಿಕ್ಕೆ ಒಬ್ಬರು ಮೈನಸ್ ಆದರು. ಅಲ್ಲೇನೋ ಒಂದು ಪ್ರಾಬ್ಲಮ್ ಬಂತು. 4 ಮಂದಿ ಹೊತ್ಕೊಂಡು ಹೋಗೋರು, ಯಾವಾಗಲೂ ಇದ್ದಾಗೂ ಹೋದಾಗೂ. ಅವ್ರು ಯಾವಾಗಲೂ ಕಂಟಿನ್ಯೂ ಅವ್ರು ಇದ್ದಾಗಷ್ಟು ಹೋದ, ಹಂಗೇನಿಲ್ಲ. ಎಲ್ಲ ಕಾಲಕ್ಕೂ 4 ಮಂದಿ ಬೇಕೇ ಬೇಕು. ಹೋದ್ರು. ಆ ಒಬ್ಬ ಏನೋ ಅನಾನುಕೂಲ ಆಯ್ತು. ತಕ್ಷಣಕ್ಕೆ ಈ ಜಡಭರ್ತರು ಕೂತಿದ್ರು. ಜಡಭರ್ತರನ್ನ ಕರ್ಕೊಂಡು ಅವರ ಭುಜದ ಮೇಲೆ ಪಲ್ಲಕ್ಕಿ ಇಟ್ಕೊಂಡು ಹೊರಟರು. ಆ ಜಡಭರ್ತ ದಿವ್ಯ ಜ್ಞಾನಿ, ಹಿಂದಿನ ಜನ್ಮದಲ್ಲಿ ಋಷಭನಾಮಕ ಪರಮಾತ್ಮನ ಮಗ. ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ವ್ಯತ್ಯಾಸ ಆಯಿತು. ರಘುಗಣ ಕೆಳಗಿಳದ, ತಪ್ಪಾತು ಅಂತೆಲ್ಲ ಕೇಳ್ಕೊಂಡ. ಇದೆಲ್ಲ ಕಥೆ ಕೇಳಿದ್ದೀರಿ, ಅದೆಲ್ಲ ಮುಖ್ಯ ಅಲ್ಲ. ಆಮೇಲೆ ಒಂದು ಸ್ವಾರಸ್ಯ ಬಂತು. ಏನು ಅಂದ್ರೆ, ನೀ ಎಲ್ಲಿ ಹೊಂಟೆ ಅಂತ ಕೇಳಿದ್ರಂತ ಇವ್ರು. ನಾನು
ನಾನು ಹಿಂಗೆ ಪ್ರವಚನಕ್ಕೆ ಹೊಂಟೀನಿ ಅಂತ ಹೇಳಿದಂತೆ. ಏನಂದರೆ ನಾನು ಪ್ರವಚನಕ್ಕೆ ಅಲ್ಲಿ ಕಪಿಲನಾಮ ಪರಮಾತ್ಮ ಪ್ರವಚನ ಮಾಡ್ಲಿಕ್ಕೆ ಹೇಳ್ತಾನೆ, ಹೊರಟೀನಿ ಇಕ್ಷುಮತಿ ನದಿ ದಂಡಿಗೆ ಅಂತ. ಒಂದು ಬೈದ್ರೆ ಹೇಳ್ತೀನಿ, ಒಂದು ಬೈದರು ನಿನ್ನಂಥವ ಪ್ರವಚನಕ್ಕೆ ಪಾಠಕ್ಕೆ ಹೋಗ್ಲಿಕ್ಕೆ ನಾಲಾಯಕಿದ್ದೀರಿ ನೀವೆಲ್ಲ ಮನೆಗೆ ಹೋಗಿ ಹೊಳ್ಳಿ ಅಂತ ಹೇಳಿದವು. ಅವ ಕೇಳ್ದ, ಯಾಕ್ರಿ ನಾನು ಯಾಕೆ ನಾಲಾಯಕಿದ್ದೀನಿ? ನತಸ್ಯ ತತ್ವ ಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸವಾಸನ್ ಸ್ವಪ್ನೇ ನಿರುಕ್ಯ ಗ್ರಹಮೇಧಿ ಸೌಖ್ಯಂ ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ನೋಡು, ವಿರಕ್ತನಾಗದೇ ಇದ್ದ ವ್ಯಕ್ತಿ ಇದ್ದಾನಲ್ಲ, ಯಾರಿಗೆ ಸಂಸಾರದಲ್ಲಿ ಕಿಂಚಿತ್ತೂ ವೈರಾಗ್ಯ ಬಂದಿಲ್ಲ, ಇನ್ನೂ ಆ ಭೋಗ ಭಾಗ್ಯ ಎಲ್ಲದರಲ್ಲಿ ಮಗ್ನನಾಗಿ ಕೂತಿದ್ದಾನಲ್ಲ, ಅವನಿಗೆ ಸಾಕ್ಷಾತ್ ವೇದವೇ ಬಂದು ಉಪದೇಶ ಮಾಡಿದರೂ ತತ್ವ ತಲೆಯಲ್ಲಿ ಹೋಗೋದಿಲ್ಲ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಸ್ಸವಾಸನ್. ವರೀಯಸಿ ವಾಚಃ, ಅಪೌರುಷೇಯವಾದ ವೇದವಾಕ್ಯಗಳು ಸಾಕ್ಷಾತ್ತಾಗಿ ಬಂದು ನಿಂತು ನೀನು ಹಿಂಗೆ ತಿಳ್ಕೋ ಭಗವಂತರನ್ನ, ನೀನು ಹಿಂಗೆ ತಿಳ್ಕೋ ಭಗವಂತರನ್ನ ಅಂತ ಹೇಳಿದ್ರು ಇವನ ತಲೆಯಲ್ಲಿ ಹೋಗುವುದಿಲ್ಲ. ಯಾಕೆ? ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಈ ವೈರಾಗ್ಯ ಅಂತನ್ನುವುದು ಅವನಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದಾಗಿ ಹೆಂಗೆ ತಿಳಿಯಕ್ಕೆ ಸಾಧ್ಯ? ಅಲ್ರಿ, ಈ ವೈರಾಗ್ಯಕ್ಕೂ ಆ ಜ್ಞಾನಕ್ಕೂ ಏನು ಸಂಬಂಧ ಇದೆ? ಎಲ್ಲಿವರೆಗೆ ನಮ್ಮ ಮನಸ್ಸಿನಲ್ಲಿ ವಿಷಯಗಳು ಅಭಿಲಾಷೆಗಳು ಸುತ್ತುತ್ತಾ ಇರುತ್ತವೋ ಆಗ ಭಗವಂತ ಮನಸ್ಸಿನಲ್ಲಿ ಬಂದು ಕೂಡಲಿಕ್ಕೆ ಸಾಧ್ಯ ಆಗೋದು ಹೇಗಿದೆ? ವಿದ್ಯಾರ್ಥಿ ಕಾಶಿಗೆ ಹೋಗಿದ್ದಂತೆ ಅಧ್ಯಯನ ಮಾಡಲಿಕ್ಕೆ, ಕಾಶಿಗೆ ಹೋಗಿದ್ದಂತೆ. ಹೋದಾಗ ಅವ್ರ ಗುರುಗಳ ಕಡೆ ಕೇಳಿದ್ದಂತೆ, ಆಚಾರ್ಯ ಎಷ್ಟು ದಿವಸ ನನಗೆ ಪಾಠ ಹೇಳ್ತೀರಿ ಅಂತ ಕೇಳಿದ್ರಂತೆ. ಸಿಂಪಲ್, ಎಷ್ಟು ದಿವಸ ನನಗೆ ಪಾಠ ಹೇಳ್ತೀರಿ ಅಂತ ತಿಳ್ಕೊಂಡು, ಅಪ್ಪಿ ನೀವು ಊಟಕ್ಕೆ ಕೂತಾಗ ಏನು ತಕರಾರು ಮಾಡ್ತೀವಿ ಅಂತ ನಿನ್ನ ಮಂಗಳ ಆತು ಅಂತ ತಿಳ್ಕೊ ಅಂತ ಹೇಳಿ, ಎಷ್ಟು ದಿವಸ ಪಾಠ ಅಂತ ಹೇಳಿ, ನೀ ಎಂದು ಊಟಕ್ಕೆ ಕೂತಾಗ ಆಚಾರ ಅಂತ ಕರಿತೀವಿ ನೋಡು ಅವತ್ತೇ ನಿನ್ನ ಮಂಗಳ ಆಯ್ತು ಅಂತ ತಿಳ್ಕೊ ಅಂತ ಹೇಳಿ. ಸರಿ ಅಂತ 4 ವರ್ಷ 8 ವರ್ಷ ಒಟ್ಟ ಒಂದು ದಿವಸ ಶಬ್ದ ಮಾತಾಡಲಿಲ್ರಿ. 9ನೇ ವರ್ಷ ಮೊದಲನೇ ದಿವಸ ಊಟಕ್ಕೆ ಕೂತಿದ್ದ. ಊಟಕ್ಕೆ ಕೂತೊತ್ತೊಳಗೆ ಆಚಾರ್ಯ ಕೇಳಿದಂತ, ಆಚಾರ ಗುರುಪತ್ನಿ ಇದ್ರು, ಅವ್ವ ಇವತ್ತ್ಯಾಕೆ ಸಾರು ಒಂಚೂರು ಕೈ ಆಗ್ಯದಲ್ಲ ಇಷ್ಟ ಅಂದಂತ. ಬೇರೆ ಏನಾಗಲಿಲ್ಲ. ಗುರುಗಳ ಕರೆದಂತ, ಅಪ್ಪಿ ಮಂತ್ರಾಕ್ಷತೆ ತಗೋ, ಮಂಗಳ ಆಗ್ಯದ ಹೋಗು ಅಂತ ಹೇಳಿದಂತೆ. ಅವ ಅಂದ, ಆಚಾರ ನಾ ಏನು ತಪ್ಪು ಮಾಡೀನಿ, ಸಾರು ಕೈ ಆಗ್ಯದ ಅಂತ ಹೇಳಬಾರ್ದ ಅಂದ್ರು. ಅದಕ್ಕೆ ಗುರುಗಳು ಹೇಳಿದ್ರಂತ, 4 ವರ್ಷದಿಂದ ದಿವಸ ಇದ ಸಾರು ಮಾಡಿ ಹಾಕಿದ್ರಿ ಅಂತ ಹೇಳಿದ್ರಂತ. ಅವ ಅಂದ, ಪರಿಸ್ಥಿತಿ ನಮ್ದು 4 ವರ್ಷದಿಂದ ಇದ ಸಾರು ತಿಂದ್ರ ಪರಿಸ್ಥಿತಿ ಏನು? ಹಂಗಾರೆ ಯಾಕೆ ಲಕ್ಷ್ಯ ಬಂದಿದ್ದಿಲ್ಲ? 4 ವರ್ಷಗಳು ಅಧ್ಯಯನ ಅಂತಿದ್ದರಿಂದ ಈ ವಿಷಯಗಳ ಸುಖ ಇತ್ತಲ್ಲ, ಸಾರು ಅನ್ನ ಹುಳಿ ಯಾವುದು ತಲೆಯಲ್ಲಿ ಇರಲಿಲ್ಲ. ಯಾವಾಗ ಓದೋದು ಮುಗೀತೋ ಆಗ ಇವಂಗ ಅನ್ನ ಸಾರು ಹುಳಿ ರುಚಿ ಹತ್ತಲಿಕ್ಕೆ ಶುರುವಾಯಿತು. ಹಾಗಾದ್ರೆ ಯಾವ ವ್ಯಕ್ತಿಗೆ ವೈರಾಗ್ಯ ಇಲ್ಲವೋ ಅವನಿಗೆ ಜ್ಞಾನ ಸಿಗುವುದಿಲ್ಲ. ಅದ್ಮೇಲೆ ವೈರಾಗ್ಯ ಅನ್ನೋದು ಜ್ಞಾನ ಪಡಿಲಿಕ್ಕೆ ಮೊದಲನೇ ಹಂತ. ಅದಕ್ಕೆ ಹೇಳಿದ್ ಮೊದಲು ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ಮೊದಲು ಈ ವೈರಾಗ್ಯವೆಂಬುವಂತಹ ಕೊಡ್ಲಿ ಇದೆಯಲ್ಲ, ಖಡ್ಗ ಇದೆಯಲ್ಲ, ಇದನ್ನ ಹಿಡ್ಕೋ. ಇದನ್ನ ಹಿಡ್ಕೊಂಡ ಮೇಲೆ ಇದನ್ನ ಒಳ್ಳೆ ಚೂಪಾಗಿ ಮಾಡು, ಹರಿತವಾಗಿ ಮಾಡು. ಎದರಿಂದ ಮಾಡಬೇಕು ಅಂದ್ರೆ ಶ್ರೀಮದಾಚಾರ್ಯ ಅಂತಾರೆ, ಜ್ಞಾನೇನ ಉಪಾಸನೆಯ. ಒಳ್ಳೆ ಶಾಸ್ತ್ರಜ್ಞಾನ ಸಂಪಾದನೆ ಮಾಡಿಕೋ. ಅದಾದ ಮೇಲೆ ಧ್ಯಾನವನ್ನ ಮಾಡು. ಆ ಧ್ಯಾನ ಹಾಗೂ ಈ ಜ್ಞಾನ ಎರಡೂ ಸೇರಿ ಈ ವೈರಾಗ್ಯವೆಂಬ ಖಡ್ಗವನ್ನು ಹರಿತ ಮಾಡ್ತದೆ. ಹರಿತ ಮಾಡಿದಾಗ ಕತ್ತರಿಸ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ದೃಢೇನ ಚಿತ್ವ ಅಂದ್ರು. ದೃಢೇನ ಚಿತ್ವ ಅಂದ್ರೆ ಕತ್ತರಿಸಬೇಕು ಅಂತ. ಹೇಗೆ ಕತ್ತರಿಸಬೇಕು? ಕತ್ತರಿಸೋದು ಅಂದ್ರೆ ಏನು ಪ್ರಶ್ನೆ ಬಂತೀವಿ. ಆಯ್ತಲ್ಲ, ಮತ್ತೆ ಕತ್ತರಿಸೋದು ಅಂದ್ರೆ ಹೇಗೆ ಅಂದ್ರೆ ಆಗ ವಿಮರ್ಶೆ. ಆಚಾರ ಬರೀತಾರೆ, ಇಲ್ಲಿ ಕತ್ತರಿಸುವಿಕೆ ಅಂದ್ರೆ ಬೇರೆ ಏನೂ ಅಲ್ಲ, ವಿಮರ್ಶ ಛೇದಶ್ಚ ವಿಮರ್ಶ ಏವ. ಬೇರೆ ಬೇರೆ ಅಂತ ತಿಳಿದುಕೊಳ್ಳುವುದು. ಏನು ಬೇರೆ ಬೇರೆ ಅಂತ ತಿಳಿದುಕೊಳ್ಳುವುದು? ಜಗತ್ತು ಬೇರೆ, ಭಗವಂತ ಬೇರೆ. ಹೀಗೆ ಭಗವಂತನನ್ನು ಜಗತ್ತನ್ನು ಭಿನ್ನ ಭಿನ್ನವಾಗಿ ತಿಳಿದುಕೊಳ್ಳುವುದೇ ಇಲ್ಲಿ ಆಧ್ಯಾತ್ಮಿಕ ಭಾಷೆಯಲ್ಲಿ ಕತ್ತರಿಸುವುದು ಎಂದು ಕರೆಯಲಾಗಿದೆ. ಅದು ಹೇಳಿದ್ನಲ್ಲ, ಸಂಬಂಧವನ್ನು ಬಿಟ್ಟುಕೋತು ಹೋದಂಗ ನಮ್ದು ನಿಮ್ದು ಸಂಬಂಧ ಹರಿದು ಹೋತು ಅಂತ ಹೇಳಿದಂತೆ ಇಲ್ಲಿ ವಿಮರ್ಶೆ ಯಾವುದು? ಇದು ಜಗತ್ತನ್ನು ಕತ್ತರಿಸುವುದು ಯಾವುದು ಅಂತ ಕೇಳಿದ್ರೆ ಭಗವಂತ ಬೇರೆ, ನಾವು ಜಗತ್ತು ಬೇರೆ. ಇದನ್ನು ತಿಳಿತಾ ಇರುವುದನ್ನೇನೆ ಏನು ಕರೆದಿದ್ದಾರೆ ಅಂದ್ರೆ ಛೇದ ಅಂತ ಕರೆದಿದ್ದಾರೆ. ರಾಯರು ಬರೀತಾರೆ, ಚಿತ್ವ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ. ವೈರಾಗ್ಯವೆಂಬುವಂಥ ಕೊಡಲಿಯಿಂದ ಕತ್ತರಿಸಿ ಅಂದ್ರೆ
ಈ ಜಗತ್ತಿಗೆ ಮೂಲಭೂತನಾದವನು ಪರಮಾತ್ಮ. ಈ ಜಗತ್ತು ಅವನಿಂದ ಭಿನ್ನವಾಗಿದೆ, ಅಸ್ವತಂತ್ರವಾಗಿದೆ. ಇದು ಹುಟ್ಟುಕೋದು ಸತ್ಕೋದು ಇರ್ತದೆ. ಒಳಗಿದ್ದವನಿಗೆ ಅವ ಯಾವ ವಿಕಾರಗಳೂ ಆಗುವುದಿಲ್ಲ. ಅವ ಸರ್ವೋತ್ತಮ ಸ್ವತಂತ್ರನಾಗಿ ಹಾಗೆಯೇ ಇದ್ದಾನೆ ಎಂಬ ಜ್ಞಾನ ಇದೆಯಲ್ಲ, ಈ ಜ್ಞಾನವನ್ನೇ ಛೇದ ಅಂತ ಕರೀತಾರೆ. ಯಾರು ಇದನ್ನು ಬರೆದದ್ದು? ಮೂಲತಃ ಶ್ರೀಮದಾಚಾರ್ಯ. ಉಳಿದವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಿಲ್ಲ. ಛೇದ ಅನ್ನೋ ಶಬ್ದಕ್ಕೆ ಸರಳವಾಗಿ ಕತ್ತರಿಸಿ ಹೋಗುವುದು ಅಂತ ಬಿಟ್ಟ. ಹೆಂಗೆ ಕತ್ತರಿಸಿ ಒಗಿಬೇಕು ಗೊತ್ತಾಗೋದಿಲ್ಲ ಅಂತಂದಾಗ ನೋಡ್ರಿ, ಛೇದ ಶಬ್ದಕ್ಕೆ ಅರ್ಥವನ್ನ, ಮೂಲಾರ್ಥವನ್ನ ತೆಗೆದುಕೊಳ್ಳೋಣ. ಮೂಲಾರ್ಥ ಏನು ಅಂದ್ರೆ ಕತ್ತರಿಸು ಅಂತ. ಕತ್ತರಿಸು ಅಂದ್ರೆ ಏನ್ ಮಾಡೋದು? ಈಗ ಒಂದು ಹಣ್ಣಿದೆ ಅಂತ ಇಟ್ಕೊಳ್ರಿ. ಹಣ್ಣನ್ನ ನೀವು ಕತ್ತರಿಸುತ್ತೀರಿ ಅಂದ್ರೆ ಒಂದಾದದ್ದನ್ನು ಎರಡು ಭಾಗ ಮಾಡಿದ್ರಿ, ಹೌದಾ? ಹಣ್ಣನ್ನ ಕತ್ತರಿಸುವುದು ಅಂದ್ರೆ ಒಂದಿದ್ದ ಹಣ್ಣನ್ನು ಏನ್ ಮಾಡಿದ್ರಿ? ಎರಡು ಭಾಗಗಳನ್ನಾಗಿ ಮಾಡಿದ್ದೀರಿ. ಹಾಗಾದ್ರೆ ಕಟ್ಟಿಗೆ ಇದೆ, ಕೊಡಲಿಯಿಂದ ಕತ್ತರಿಸಿದ್ರಿ ಅಂದ್ರೆ ಏನಾಯ್ತು ಅಂದ್ರೆ ಒಂದು ಬಡ್ಡಿಯನ್ನ ಎರಡು ಮಾಡಿದ್ರಿ ಅಂತ ಅರ್ಥ. ಹಾಗಾದ್ರೆ ಇಲ್ಲಿವರೆಗೆ ಅವೆರಡೂ ಕೂಡಿಕೊಂಡು ಇತ್ತು. ಈಗ ನೀವು ಆ ಕೊಡಲಿಯನ್ನ ಅಥವಾ ಚಾಕುವನ್ನ ಹಚ್ಚಿದಾಗ ಅದೇನಾಯಿತು? ಎರಡು ಭಾಗ ಆಯಿತು. ಒಂದು ಪ್ರಶ್ನೆ, ಅದು ಮೂಲತಃ ಎರಡು ಭಾಗ ಇದ್ದದ್ದೇ ಇತ್ತು ಅಥವಾ ಇವನು ಕತ್ತರಿಸಿದ ಮೇಲೆ ಎರಡು ಭಾಗ ಆಯಿತು? ಮೂಲತಃ ಎರಡು ಭಾಗ ಇತ್ತೋ ಅಥವಾ ಇವನು ಕತ್ತರಿಸಿದ ಮೇಲೆ ಎರಡು ಭಾಗ ಆಯಿತು? ಮೂಲತಃ ಅದು ಇರಲೇಬೇಕು. ಮೂಲತಃ ಅದರಲ್ಲಿ ಎರಡು ಭಾಗ ಆಗುವ ಕೆಪಾಸಿಟಿ, ಸಾಮರ್ಥ್ಯ ಇದ್ದಿದ್ದಿಲ್ಲ ಅಂದ್ರೆ ಇವನು ಕತ್ತರಿಸಿದ್ರೂ ಎರಡು ಭಾಗ ಆಗುವುದಿಲ್ಲ. ಇದು ಸರಳವಾದ ನಿಯಮ ಇದು. ಅದಕ್ಕೆ ಎರಡು ಭಾಗ ಆಗುವಂತಹ ಸಾಮರ್ಥ್ಯದ ಒಳಗಡೆಗೆ. ಯಾಕಂದ್ರೆ ಅದರ ಸ್ವಭಾವವೇ ಅಂಥದ್ದು, ಜೋಡಿಸಿಕೊಂಡಿರುವಂಥದ್ದು. ಹಾಗಿದ್ರೆ ಒಂದು ಹಣ್ಣು ಅದು ಎರಡು ಭಾಗವಾಗುವಂತಹ ಸಾಮರ್ಥ್ಯ ಪಡೆದದ್ದರಿಂದಲೇನೆ ಇವನು ಕತ್ತರಿಸಿದಾಗ ಎರಡಾಯಿತು. ಆಚಾರ್ಯರು ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ವಸ್ತ್ರ, ಆ ವಸ್ತ್ರದಲ್ಲೂ ಕೂಡ ಎರಡು ಭಾಗ. ಆಕಾಶದಲ್ಲೂ ಎರಡು ಭಾಗ, 4 ಭಾಗ, 10 ಭಾಗ. ಹಣ್ಣಿನಲ್ಲೂ 4 ಭಾಗ, 8 ಭಾಗ, 10 ಭಾಗ ಆಗುವ ಸ್ವಭಾವ ಉಂಟೇ ಉಂಟು. ಹಾಗಾದ್ರೆ ಕತ್ತರಿಸಿದಾಗ ಎರಡು ಇದ್ದದ್ದು ಒಂದಾಗಿ ಕಾಣಿಸ್ತಿತ್ತು, ಪುನಃ ಎರಡಾಯಿತು. ಹಾಗಾದ್ರೆ ಈ ಜಗತ್ತನ್ನು ನಾನು ವೈರಾಗ್ಯದಿಂದ ಕತ್ತರಿಸಿದೆ ಎಂದ್ರೆ ಆ ಭಗವಂತ ಬೇರೆ, ಈ ಜಗತ್ತು ಬೇರೆ ಎಂಬುವಂತಹ ಜ್ಞಾನ ಆಯಿತು. ಇಲ್ಲದೆ ಹೋದರೆ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಹಾಗಾದರೆ ಜಗತ್ತಿನಲ್ಲಿ ಭಗವಂತ ಸೇರಿಕೊಂಡಿದ್ದಾನೆ. ವೈರಾಗ್ಯವೆಂಬುವಂತಹ ಖಡ್ಗದಿಂದ ಕತ್ತರಿಸಿದೆ ಅಂದರೆ ವಿಮರ್ಶೆ ಮಾಡಿದೆ. ಪರಮಾತ್ಮ ಸ್ವತಂತ್ರ, ಇದು ಜಗತ್ತು ಅಸ್ವತಂತ್ರ. ಅವನು ನಿತ್ಯ, ಇದು ಪ್ರವಾಹತಃ ನಿತ್ಯ. ಅವನಿಗೆ ವಿಕಾರವೇ ಇಲ್ಲ, ಇವನಿಗೆ ನಿರಂತರ ವಿಕಾರವಾಗುವಂತಹದ್ದು ಈ ಜಗತ್ತಿಗೆ. ಇದೆಲ್ಲ ಜ್ಞಾನವನ್ನ ಮಾಡಿಕೊಳ್ಳುವುದೇ ವಿಮರ್ಶೆ ಅಂತ ಕರೀತಾ ಇದ್ದಾರೆ. ಇಂಥ ವಿಮರ್ಶೆಯಿಂದಲೇನೆ ನಾವು ಜಗತ್ತೆಂಬ ವೃಕ್ಷವನ್ನು ಕತ್ತರಿಸಿ ಮೇಲೆ ಬರಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟು ಹೇಳಿದ್ರು. ಮುಂದೆ ಆಯ್ತು, ಬೇರೆ ಬೇರೆ ಅಂತ ತಿಳ್ಕೊಂಡ್ವಿ. ಆಯ್ತಪ್ಪ, ಜಗತ್ತು ಬೇರೆ, ದೇವರು ಬೇರೆ ಅಂತ ತಿಳ್ಕೊಂಡ್ವಿ. ಮುಂದೇನು? 4ನೇ ಶ್ಲೋಕ. ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾತ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿಃ ಪ್ರಸತಾ ಪುರಾಣಿ. 4ನೇ ಶ್ಲೋಕಕ್ಕೆ ಹೊರಟಿದ್ದೇವೆ. ಪುಸ್ತಕ ನೋಡೋರು ಸರಿಯಾಗಿ ಶ್ಲೋಕ ಈಗ ನೋಡ್ಕೊಂಡಿರ್ರಿ, ಯಾವ್ಯಾವ ಶಬ್ದಾರ್ಥ ಏನು ಅಂತ ಗೊತ್ತಾಗಬೇಕಾಗ್ತವ. ಆಮೇಲೆ ತತಃ ಪರಂ, ಅದಾದ ಮೇಲೆ, ಯಾವುದಾದ ಮೇಲೆ? ಎರಡನ್ನೂ ಬೇರೆ ಬೇರೆ ತಿಳ್ಕೊಂಡಾಯ್ತು. ಈಗ ಜಗತ್ತು ಬೇರೆ, ಪರಮಾತ್ಮ ಬೇರೆ ಅಂತ ಆಯಿತು. ಈಗ ಅವನು ಹುಡುಕ್ಲಿಕ್ಕೆ ಶುರು ಮಾಡಬೇಕ್ರಿ. ಆಕ್ಚುಲಿ ಈ ಹುಡುಕ್ಬೇಕು, ಮೊದಲೇ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ತತಃ ಪರಂ ತತ್ಪರಿಮಾರ್ಗಿತವ್ಯಂ, ಪರಿಮಾರ್ಗಣ ಅಂದ್ರೆ ಹುಡುಕಾಟ. ತತಃ ಪರಂ ರಾಯ ಬರೀತಾರೆ, ಪರಾಪರ ತತ್ವ ವಿಷಯ ವಿಮರ್ಶಾದ ನಂತರಂ. ಪರತತ್ವ ಅಪರತತ್ವ ಅಂತ ಯಾವುದು ಅಂತ ವಿಮರ್ಶೆ ಮಾಡಿ ನಿರ್ಧಾರ ಮಾಡಿಕೊಂಡೆವು. ತತ್, ಆ ಭಗವಂತನಿದ್ದಾನಲ್ಲ ಬ್ರಹ್ಮ, ಅವರನ್ನ ಪರಿಮಾರ್ಗಿತವ್ಯಂ ಅನ್ವೇಷಣೀಯಂ, ಹುಡುಕ್ಬೇಕು. ಹೆಂಗೆ ಹುಡುಕ್ಬೇಕು ಅಂತ ಪ್ರಶ್ನೆ. ಹೆಂಗೆ ಹುಡುಕ್ಬೇಕು? ದೇವರನ್ನ ಹುಡುಕ್ರಿ ಅಂತ ಹೇಳಿದ್ವಿ, ಹೆಂಗೆ ಹುಡುಕೋದು ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ರಾಯರೇ, ಬಹಳ ಸೊಗಸಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಹೇಳ್ತೀವಿ. ದೇವರನ್ನ ಹುಡುಕಬೇಕು ಅಂತ ಆಯ್ತು. ಈಗ ಯಾಕಾಯಿತು ಅಂದ್ರೆ ದೇವರನ್ನ ಬಿಡಿಸ್ಕೊಂಡಿದ್ವಿ ನಾವೀಗ. ಮೊದಲನೇದು, ಜಗತ್ತಿನಿಂದ ದೇವರನ್ನ ಪ್ರತ್ಯೇಕ ಮಾಡಿಕೊಂಡಿದ್ದೇವೆ. ಆ ಪರಮಾತ್ಮನ ಹುಡುಕ್ಲಿಕ್ಕೆ ಹೋಗಬೇಕು. ಹುಡುಕಿದ್ರ ಮೇಲೆ ದೇವ ಸಿಕ್ಕ ಮೇಲೆ ಏನಾಗ್ತದೆ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಮೊದಲೇ ಕೊಟ್ಬಿಡ್ತಾರೆ. ಯಾಕೆಂದ್ರೆ ಬಹಳ ಶ್ರಮ ವಹಿಸಿ ಭಗವಂತನನ್ನ ಹುಡುಕಿದ ಮೇಲೆ ಪ್ರಯೋಜನ ಏನು ಅಂತ ಗೊತ್ತಿಲ್ಲದೆ ಹೋದ್ರೆ ನಾವ್ಯಾರು ಹುಡುಕ್ಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ ಹುಡುಕ್ತಿವಿ ಹೇಳಿ ನೋಡೋಣ. ಏನಾದ್ರೂ ಪ್ರಯೋಜನ ಇರಬೇಕಲ್ಲ. ಒಂದೇ ಪ್ರಯೋಜನ, ಯಸ್ಮಿನ್ ಗತಾಹ ನ ನಿವರ್ತಂತಿ ಭೂಯಃ. ಮುಂದಿನ ಶ್ಲೋಕದ ಮುಂಭಾಗ, ಮುಂದಿನ ವಾಕ್ಯ,
ಯಸ್ಮಿನ್ ಗತಾಹ ನ ನಿವರ್ತಂತಿ ಭೂಯಃ. ಯಾವ ಭಗವಂತನಲ್ಲಿ ಒಂದು ಬಾರಿ ನಾವು ಪ್ರವೇಶ ಮಾಡಿದೆವು ಅಂದರೆ ಪುನಃ ಈ ಸಂಸಾರಕ್ಕೆ ಬರುವುದಿಲ್ಲ. ಫಲ, ದೊಡ್ಡ ಫಲ. ಯಾರಿಗೆ ಗೊತ್ತಾಗ್ತದೆ ಅಂದರೆ ಈ ಸಂಸಾರದಲ್ಲಿ ಬರಬಾರದು ಅಂತ ಯಾರಿಗೆ ಅನಿಸಿದೆ ನೋಡ್ರಿ, ಅವರು ಮಾತ್ರ ನಾವಿಲ್ಲಿಂದ ಬಿಟ್ಟು ಆಚೆಗೆ ಹೋದರೆ ಸಾಕು ಮಹಾರಾಯ ಅಂತ ಅನಿಸಿರ್ತದೆ. ಯಾರು ಇಲ್ಲಿ ಇನ್ನೂ ಆರಾಮೇ ಇದ್ದಾಗ ಅವ್ರಿಗೇನು ಅನಿಸೋದಿಲ್ಲ. ಇದನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತ ಯಾರಿಗೆ ಅನಿಸ್ತದೆ ಅಂದ್ರೆ ಇದರದ ನಿಜವಾದ ಸ್ವರೂಪ ಅರ್ಥ ಆದರೆ. ಜಗತ್ತಿನ ಸ್ವರೂಪ ಅಷ್ಟು ಬೇಗನೆ ಅರ್ಥ ಆಗೋದಿಲ್ಲ ಆದ್ದರಿಂದ ನಾವಿನ್ನೂ ಇಲ್ಲೇ ಮಜಾ ಮಾಡ್ಕೋದಿದ್ಬಿಟ್ಟಿವಿ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವಾಗ ಒಂದು ಮಾತು ಹೇಳೋಣ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೇನ ತ್ವಂ ಶೋಚಿತುಮರ್ಹಸಿ. ಅರ್ಜುನ ಯಾಕೆ ಅಲ್ಲಿಗತ್ತಿ? ಹುಟ್ಟಿದವ ಸಾಯಲೇಬೇಕ್ರಿ. ಸಾಯ್ಬೇಕು ಅಂದ್ರೆ ಹುಟ್ಟಿದವ ಸಾಯ್ಬೇಕು ಅಂದ್ರೆ ಎಂದರ ಸಾಯ್ಬೇಕು ಅಂತ ಅರ್ಥವ. ಹುಟ್ಟಿದ ಉಳಿಯಂಗಿಲ್ಲ. ಮತ್ತ ಸತ್ತವ ಹುಟ್ಟೇಬೇಕು ಮತ್ತ ಅಲ್ರಿ. ಸತ್ತ ಮೇಲೆ ನೋಡು, ಮೋಕ್ಷ ಆಗೋವರೆಗೂ ಕೂಡ ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ. ಇದನ್ನು ಪರಿಹರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹೆಂಗೆ ಪರಿಹಾರ ಮಾಡ್ತೀನಿ ನೀನು? ಒಂದು ದಾರಿಯದ, ನೀ ಮೋಕ್ಷವನ್ನ ಹೊಂದಿದ್ರೆ ಮಾತ್ರ ಇದರಿಂದ ಪರಿಹಾರ ಆಗಿ ಸಾಧ್ಯ ಇಲ್ಲ. ಹಾಗಾದ್ರೆ ಹುಟ್ಟಿದವನು ಸಾಯ್ತಿರ್ತಾನೆ, ಸತ್ತವನು ಮತ್ತೆ ಹುಡ್ತಿರ್ತಾನೆ. ಈ ಚಕ್ರ ಅನ್ನೋದು ಹೆಂಗದ ಅಂದ್ರೆ ಒಮ್ಮೆ ಅರ್ಥ ಆಗ್ಬೇಕ್ರಿ ನಮಗೆ. ಏನ್ ಅರ್ಥ ಆಗ್ಬೇಕು ಅಂದ್ರೆ ಪದೇ ಪದೇ ಇಲ್ಲೇ ಬಂದು ಏನ್ ಮಾಡ್ಬೇಕಾಗಿದೆ ನಾವು ಅಂತ ಅರ್ಥ ಆದಾಗ ಮಾತ್ರ ಇದನ್ನು ಬಿಡಿಸ್ಕೊಂಡು ಹೋಗ್ತೀವ್ರಿ. ಆಚಾರ್ಯ ಅವಸರ ಮಾಡಿ ನೀವು ನಮ್ಮನ್ನೆಲ್ಲರ ಮೋಕ್ಷ ಕಳಿಸ್ಬಿಡೋಣ. ಅಲ್ಲಿ ಅಧಿಕ ಮಾಸ ಇಲ್ಲ, ಬಾಗಣಿ ಇಲ್ಲ, ಅನಾರಸ ಇಲ್ಲ, ದಕ್ಷಿಣೆ ದಾನ ಇಲ್ಲ, ಊಟಕ್ಕೆ ಕರಿಯೋಣಿಲ್ಲ, 33 ದಂಪತ್ತು, ಸೀರೆ ಹೋತ್ರ ಇಲ್ಲ. ಯಾಕೆ ಅವಸರದಾಗ ಕಳಿಸ್ತೀರಿ ಇಲ್ಲ ನಮ್ಮನ್ನ? ಸುಮ್ಮನೆ ಇಲ್ಲೇ ಇರ್ತೀವಿ ತಣ್ಣಗೆ, ಅದಲ್ಲ. ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ. ಪುನಃ ಈ ಸಂಸಾರದಲ್ಲಿ ಬರಬಾರದು ಅಂತ ಅಪೇಕ್ಷೆ ಇದ್ದವನು ಮಾತ್ರ ಆ ಭಗವಂತನ ಹುಡುಕಾಟ ಮಾಡಬೇಕು. ಅಲ್ರಿ ಏನು ಅಂಥಾಪರಿ ಸಂಸಾರದಾಗ ಏನು ಪ್ರಾಬ್ಲಮ್ ಅಂದ್ರೆ ಆಚಾರ ಸುಮ್ಮನೆ ಬಿಟ್ಟು ಹೋಗಂತೀರಿ. ಬಿಟ್ಟೆಲ್ಲ ಹೋಗ್ಬೇಕಾಗ್ಯದ. ಭಾಳ ಮಾತಾಡಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತೀವಿ ನೋಡಿ. ಹೇಳ್ಬಿಡ್ತೀವಿ. ಕೆಲವ್ರು ಹೇಳ್ಬಿಟ್ಟಾರಿ, ಆಚಾರ ಏನಿದ್ರು ನಿಮ್ಮ ಜೊತೆಗೇನೆ ಎಲ್ಲ, ನಾವು ಮೋಕ್ಷಕ್ಕೆ ಹೋದ್ರು ನಿಮ್ಮ ಜೊತೆಗೇನೆ, ಇನ್ನೆಲ್ಲೇ ಹೋದ್ರು ನಿಮ್ಮ ಜೊತೆಗೇನೆ. ಅದಕ್ಕೆ ಏನದ? ಅದಕ್ಕೆ ಪ್ರಹ್ಲಾದರಾಜರೊಂದು ಮಾತು ಹೇಳ್ತಾರೆ. ಮಂತ್ರಾಲಯ ಪ್ರಭುಗಳಿಗೆ ಬರೆದಿದ್ದಾರೆ. ಮೂಲ ರೂಪದಲ್ಲಿ ಪ್ರಹ್ಲಾದರಾಜರೊಂದು ಮಾತು ಹೇಳ್ತಾರೆ. ಯಾಕೆ ಇದನ್ನು ಬಿಟ್ಟು ಹೋಗ್ಬೇಕು ಅಂತ ಹೇಳೋದು? ಜಗತ್ತು ದೇವರು ಒಳಗೆ ಸೇರಿಕೊಂಡಿದ್ರು, ತಿಳ್ಕೊಂಡು ಶಾಸ್ತ್ರ ಓದಿಕೊಂಡು ವೈರಾಗ್ಯದಿಂದ ಬಿಡಿಸಿಕೊಂಡು ನಾವು ಇದನ್ನು ತಿಳ್ಕೊಂಡ್ವಿ. ಓಹೋ, ಜಗತ್ತು ಬೇರೆ, ದೇವರು ಬೇರೆ, ನಮ್ಮ ಸ್ವಾಮಿ ಇವನು ಅಂತ ತಿಳ್ಕೊಂಡ್ವಿ. ಅವರನ್ನು ಹುಡುಕಾಟ ಮಾಡಬೇಕು. ಯಾಕಂದ್ರೆ ಇದ್ರ ಸ್ವರೂಪ ಹೆಂಗದ ಅಂತ ತಿಳ್ಕೊ ಮೊದಲನೇದು ಅಂದ್ರು. ಯಾವುದ್ರದ್ದು? ಈ ಜಗತ್ತು ಇದು ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟಬೇಕು, ಸಾಯಬೇಕು, ಮೊದಲನೇ ಸಮಸ್ಯೆ. ಎರಡನೇದ್ದು ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧಂ ತದಪಿ ದುಃಖಮತದ್ಧಿಯಾಹಂ ಭೂಮನ್ ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪ್ರಹ್ಲಾದರಾಜ ನರಸಿಂಹದೇವರಿಗೆ ಕೇಳ್ತಾರೆ, ಸ್ವಾಮಿ ಈ ಸಂಸಾರ ಹೆಂಗದ ಗೊತ್ತೇನು? ಯಾಕೆ ಬ್ಯಾಡ ಅಂತೀನಿ ಗೊತ್ತೇನು ಇದನ್ನ? ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ. ಯಾವುದು ನಮಗೆ ಅತ್ಯಂತ ಪ್ರಿಯವಾದದ್ದು ಅದು ನಮ್ಮಿಂದ ದೂರ ಇರ್ತದೆ, ಸಿಗುವುದೇ ಇಲ್ಲ. ಯಾವುದು ನಮಗೆ ಅತ್ಯಂತ ಬೇಡವೋ ಭಾರಿ ಆಶ್ಚರ್ಯ ಈ ಜಗತ್ತು. ನಾನು ಹೇಳ್ತಿಲ್ಲ ಇದನ್ನ, ವೇದವ್ಯಾಸದೇವರು ಪ್ರಹ್ಲಾದರಾಜರ ಮುಖದಿಂದ ತಿಳಿಸ್ತಿದ್ದಾರೆ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ. ಪ್ರಿಯವಾದ ವಸ್ತುವಿನ ವಿಯೋಗ, ಅಪ್ರಿಯವಾದ ವಸ್ತುವಿನ ಯೋಗ. ಇದು ಸಂಸಾರ. ಇದು ನಮಗೆ ಯಾರು ನೋಡ್ರಿ ಅತ್ಯಂತ ನಮ್ಮನ್ನು ಪ್ರೀತಿಸುವಂಥವ್ರು, ನಮಗೆ ಬೇಕಾದವರು, ನಮ್ಗೆ ಒಳ್ಳೆಯವರು ಅಂತ ಇರ್ತಾರಲ್ಲ, ಅವ್ರು ನಮ್ಮಿಂದ ದೂರ ಇರ್ತಾರೆ. ಯಾರು ನಮ್ಮನ್ನು ಕಂಡ್ರಾಗಂಗಿಲ್ಲ, ಅವರೇ ಜೊತೆಗೆ ಯಾವಾಗಲೂ ಗುಡ್ ಮಾರ್ನಿಂಗ್, ಗುಡ್ ನೈಟ್, ಹವಾರು, ವೈನ್, ಪ್ರಾರಂಭ ಕರ್ಮವೇ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ. ಬೇಕಾದದ್ದು ದೂರ ಇರ್ತದೆ, ಬೇಡವಾದದ್ದು ಹತ್ರ ಇರ್ತದೆ. ಏನ್ ಮಾಡ್ಬೇಕು ತಗೊಂಡು? ಅಲ್ರಿ ಇದು ಮನುಷ್ಯ ಯೋನಿಯಲ್ಲಿ ಮಾತ್ರ ಹಿಂಗಿರಬಹುದೇನೋ? ಪ್ರಹ್ಲಾದರಾಜರ ನಿರ್ಣಯ ಗೊತ್ತೇನು? ಸಕಲ ಯೋನಿಷು. ಹಂದಿ ಕತ್ತಿ ನಾಯಾಗಿ ಹುಟ್ಟಿದ್ರು ಇದೇ ನಿಯಮ, ಚೇಂಜೇ ಇಲ್ಲ ಅಂತ ಪ್ರಹ್ಲಾದರಾಜರು. ಅಲ್ರಿ ಅಲ್ಲೇನು ಪ್ರಿಯ ವಿಯೋಗ? ಹೌದು, ಅಲ್ಲೂ ಪ್ರಿಯ ವಿಯೋಗದ ಅಂತಾರ ಅವರು. ನಿಮಗೆ ಬೇಕಾದ ವಸ್ತು ದೂರ ಇರ್ತದೆ, ಬೇಡಾದ ವಸ್ತು ಮನೆ ಮುಂದೆ ಬಂದು ಕೂತಿರ್ತದೆ. ಪಾಪವು ಬ್ರಾಹ್ಮಣ ಇದ್ದಂತ್ರಿ.
ಒಂದು ಊರಾಗ ಆ ಬ್ರಾಹ್ಮಣಿಗೆ ಲಗ್ನ ಆಗ್ಲಾರ್ದು ಒಂದು ಲಗ್ನ ಆತಂತ. ಬ್ರಾಹ್ಮಣಿಗೆ ಲಗ್ನ ಆಗಿದೆ ಕರ್ತೀನಿ ಮತ್ತೆ ಏನ್ ಮಾಡಿ ಬರಂಗ ಒಂದು ಲಗ್ನ ಆತಂತ. ಒಂಚೂರು ಹುಡುಗಿ ಒಂಚೂರು ಸಾದ ಗಪ್ಪು ಒಂಚೂರು ಏನೋ ಇತ್ತಂತ ಒಂಚೂರು ಅಷ್ಟ ಒಂಚೂರು ಏನೋ ಇತ್ತು, ಅದೆಲ್ಲ ಹೆಂಗೆ ಇತ್ತಟ್ಟೆ ಕನ್ಯಾ ಕರ್ಸ್ಕೊಂಡಿತ್ತು, ಲಗ್ನ ಅಂತ ಮಾಡ್ಕೊಂಡಿದ್ದ. ಗೃಹಸ್ಥಾಶ್ರಮ ನಡಿಬೇಕು ನಡೆದಿತ್ತು ಒಂದು ಇನ್ನೊಂದಿತ್ತು ಪಾಪ. ಅವನು ದಿವಸ ಅವ ಏನೋ ಪೌರೋಹಿತ್ಯನೋ ಏನೋ ಮಾಡ್ಸ್ಕೊಂಡ್ ಬರ್ತದೆ, ದಿವಸ ಹೋಗ್ಬೋದು ಬರೋದು ಈ ಬಂದು ಹೊರಗಿಂದ ಬಂದು ಕೂಡಲೇ ಹೆಂಡತಿ ಮುಖ ನೋಡು ನನ್ನ ಹೆಂಡತಿ ಬಗ್ಗೆ ಚಂದ ಇರಬಾರ್ದ ಜಗತ್ತಿನಾಗ ಅಂತ ಅನ್ಕೊಂಡೆ. ಪಾಪ ಏನ್ ತಪ್ಪಲ್ರಿ, ಎಲ್ಲಾರು ತಮ್ಮ ಹೆಂಡತಿ ಚಂದ ಇರ್ಬೇಕಂತ ಅನ್ಕೊಂಡಿರ್ತಾರೆ. ಹಂಗೆ ಇದ್ದಿದ್ದಿಲ್ಲ ಅಂದ್ರೂ ಇದ್ದಾಳಂತ ತಿಳ್ಕೊಂಡಿರ್ತಾರೆ, ತಪ್ಪಲ್ಲ ಮತ್ತೆ. ಆಮೇಲೆ ಏನಾಯ್ತು ಅಂತಂದ್ರೆ ಒಂದು ದಿವಸ ತಲೆಗೆ ಬಂತ್ರಿ ಅವ್ನು, ಇದು ಬೇಡ ಈಗ ಗದ್ದಲ ಬೇಡ, ಬ್ರಹ್ಮದೇವ್ರ ಕುರಿತು ತಪಸ್ ಮಾಡ್ಬಿಡ್ತೀನಿ ಅಂತ ಹೋದ. ಸೀದಾ ಬ್ರಹ್ಮದೇವ್ರ ಕುರಿತು ತಪಸ್ ಮಾಡಿದ ಹೇಳ್ತೀನಿ. ಬ್ರಹ್ಮದೇವ್ರು ಬಂದ್ರು, ಏನ್ ಬೇಕು ಹೇಳಿ ನಿನಗೆ ಅಂತ ಕೇಳಿ. ಅವ ಏನ್ ಕೇಳ್ಕೋಬೇಕು ತಕ್ಷಣ ಹೊಳಿಲಿಲ್ರಿ. ಸ್ವಾಮಿ ಒಂದು 3 ವರ ಕೊಟ್ಟಿರಿ, ನಾ ಯಾವಾಗ ಬೇಕು ಅದನ್ನು ಉಪಯೋಗಿಸ್ಕೋತೀನಿ ಅಂತ ಹೇಳಿದ. ಆತಪ್ಪ ನೀನ್ ಇಚ್ಛಾ ಅಂತ ಹೇಳ್ಬಿಟ್ರಿ ಅವ್ರು ಬ್ರಹ್ಮದೇವ್ರಿಗೆ. ಅವ್ರಿಗೇನು ಹೋಗ್ಬೇಕಾಗಿದ್ರಿ, ಹಿರಣ್ಯಕಶಿಪು ಕೇಳಿದ್ರೆ ಅವಂಗೂ ಇಚ್ಛಾ, ಇವನಿಗೆ ಒಂದು ಇಚ್ಛಾ ಕೊಟ್ಬಿಟ್ಟು 3 ವರ. ಹಿರಣ್ಯಕಶಿಪು ಕೇಳಿದ್ರೆ ಅವನ್ ವರ ಕೊಡ್ತಾರೆ, ಇವ್ರು ಕೇಳಿ ಇವ್ರು ವರ ಕೊಡ್ತಾರೆ. ವರ ಕೊಟ್ಬಿಟ್ರು. ಕೊಟ್ಟಾದ್ಮೇಲೆ ಮನೆಗೆ ಬಂದ. ಅವಂಗ 3 ವರ ಕೊಟ್ಟಾರೆ, ಏನು ಉಪಯೋಗಿಸ್ಬೇಕು ಗೊತ್ತಾಗಿಲ್ಲ. ಅವ್ನು ಬಡ ಬಂದ ಮನೆಗೆ ಬಾಗ್ಲ ಬಾರಿಸಿದ. ಬಾಗ್ಲ ತೆಗೆದುಕೊಳ್ಳೆ ಅದೇ ಹೆಂಡತಿ. ಅಲ್ಲ ಅದೇ ಹೆಂಡತಿ ಅಂದ್ರೆ ಇನ್ನೇನ್ ಅವನಿಗೆ ಅವ ವಿಚಾರ ಮಾಡಿದ, ಓಹೋ ನಾ ಮೊದ್ಲೇ ವರ ಉಪಯೋಗಿಸೋ ಟೈಮ್ ಬಂದದ ಅಂದವ. ಮೊದ್ಲೇ ವರ ಉಪಯೋಗಿಸೋ ಟೈಮ್ ಬಂದದ ಅಂದ್ಕೊಳ್ಳಿ ಏನ್ ಮಾಡಿದ ಅಂದ್ರೆ, ನನ್ನ ಹೆಂಡತಿ ಜಗತ್ತಿನಾಗ ಅಪ್ರತಿಮ ಸುಂದರಿ ಆಗ್ಲಿ ಅಂತ ಹೇಳ್ಬಿಟ್ಟ. ಏನ್ ಚಂದ ಆಗ್ಬಿಟ್ರಿ ಒಂದೇ ಕ್ಷಣಕ್ಕೆ. ಅವ್ನು ಖುಷಿ ಆಗ್ಬಿಡ್ತಾರೆ. ಇಡೀ ದಿವಸ ಭಾರಿ ಖುಷಿ ರೀ. ಆಕೆ ಕಡೆ ಅಡಿಗೆ ಮಾಡಿಸ್ಕೊಂಡ, ಊಟ ಮಾಡಿದ, ಹರಟಿ ಹೊಡೆದ, ಆಕೆ ಹತ್ರ ಕೂತ್ ಮಾತಾಡ್ತಿರ್ಲಿ ಪುಣ್ಯಾತ್ಮ. ಅಂಥವ ಹಿಂಗೆಲ್ಲ ಮಾಡಿ ಮುಗಿಸಿದ. ಸಂಜೆ ಆತ ರಾತ್ರಿ ಆತ ಬೆಳಿಗ್ಗೆ ಆತು, ಹೊರಗೆ ಹೋಗ್ಬೇಕಲ್ರಿ ಅವ. ಅವ್ನು ಚಿತ್ತ ಶುರುವಾಯ್ತು. ಇಟ್ಟು ಚಂದ ಇದ್ದಾಳೆ ನನ್ನ ಹೆಂಡತಿ, ಎಲ್ಲರ ಯಾರ ದುಷ್ಟರದು ಕಿಡಿಗೇಡಿಗಳು ಕಣ್ಣು ಬಿದ್ದು ಹೊತ್ಕೊಂಡು ಹೋದ್ರೆ ಏನ್ ಮಾಡೋದು ಟೆನ್ಷನ್ ಶುರುವಾತ್ರಿ. ಹೇಳ್ಬಿಟ್ಟ ಹೊರಗೆ ಬರಬೇಡ, ಬಾಗ್ಲ ಹಾಕೊಂಡು ಕೂತಿರು ಅಂದ. ಹೋಗ್ಬಿಟ್ಟ. ಅವ್ನು ದಿವಸ ಕಾರ್ಯಕ್ರಮ ಒಂದು 8 ದಿವಸ 4 ದಿವಸ ಆದ್ರಿ. ಪಾಪ ಹೆಣ್ಣು 8 ದಿವಸ ಒಳಗೆ ಕೂತಾಡ್ರಿ. ದಿವಸ ಹೊರಗೆ ಬಂದು ಆಕೆ ಕೆಲಸ ಮಾಡ್ಕೋಬೇಕಲ್ಲ. ಒಂದು ದಿವಸ ಹೊರಗೆ ಬಂದು ಬರೋಬ್ಬರಿ ಈಕೆ ಹೊರಗೆ ಬರೋದಕ್ಕೂ ಕರ್ಮಧರ್ಮ ಸಂಯೋಗ ದುಷ್ಟನ ಕಣ್ಣಿಗೆ ಬಿದ್ದು. ಆ ದುಷ್ಟ ಈಗ ವಿಚಾರ ಮಾಡ್ಲಿಲ್ರಿ ಯಾರ ಹೆಣ್ಮಗಳು ಏನು ಹೊತ್ಕೊಂಡು ಹೋಗ್ಬಿಟ್ಟು. ಹೊತ್ಕೊಂಡು ಹೋದ. ಒಯ್ದು ಎಲ್ಲೋ ಒಂದ್ ಕಡೆ ಕೂಡಿ ಹಾಕಿದ. ಆಕೆ ನೀವು ಪಾಪ ಮನೆಗೆ ಬಂದೆ, ಆಚಾರಿ ನೋಡ್ತಾನೆ ಹೆಂಡ್ತೀನಿ. ಅವಂದ ಯಾಕಡೆ ವರ ತಗೊಂಡು ವರ ಇದ್ರೆ ಹೆಂಗೋ ಒಂದು ಇರ್ತಿತ್ತು ಮನೆಯಾಗಿ. ನೋಡ್ರಿ, ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ. ಅತ್ಯಂತ ಪ್ರಿಯವಾದ ಹೆಂಡತಿ ವಿಯೋಗಗೊಂಡು ದೂರ ಹೋಗ್ಬಿಟ್ಲು. ವಿಚಾರ ಮಾಡಿದವ ಏನ್ ಮಾಡ್ಲಿ ಅಂತ ತಿಳ್ಕೊಂಡು ತಕ್ಷಣ ಉಪಾಯ ಬಂತು. ಬ್ರಹ್ಮದೇವರು 2ನೇ ವರ ಕೊಟ್ಟಾರಲ್ಲ, 3ವ ಹೆಂಗೆ 2ನೇ ವರ. ಏನ್ 2ನೇ ವರ ಅಂದ, ಸ್ವಾಮಿ ಬ್ರಹ್ಮದೇವರೇ ನಾನು 2ನೇ ವರ ಉಪಯೋಗಿಸ್ಕೊಳ್ತೀನಿ. ಏನು ಅಂದ್ರೆ ನನ್ನ ಹೆಂಡತಿ ಎಲ್ಲಿದ್ದಾಳೋ ಅಲ್ಲಿ ಅವಳು ಕರಡಿಯಾಗಿ ಬಿಡ್ಲಿ ಅಂತ ಹೇಳ್ಬಿಟ್ಟ. ಕರಡಿ ಆಗ್ಬಿಡ್ಲಿ. ಕರಡಿ ಆಗ್ಬಿಟ್ರಿ ಹೆಣ್ಮಗಳು ಅಂದ್ರೆ ಉಳಿದವ್ರ ಕಣ್ಣಿಗೆ ಕರಡಿ ಕಾಣಿಸ್ಲಿಕ್ಕೆ. ಅವ್ ಹೊತ್ಕೊಂಡು ಹೋದವ ಅಂದ, ನಾ ಯಾರೋ ಚಲವಿನ ತಗೊಂಡ್ ಬಂದಿನಿ ಅಂದ್ರೆ ಕರಡಿನ ಯಾಕೆ ಹೋದ, ಇದನ್ನ ತಗೊಂಡು ಹೋಗಿ ಅಲ್ಲಿ ಆಚಾರ ಮನೆ ಕೂಡ್ಸ್ಬಾರಿ ಅಂತ ಹೇಳಿ ಸೀದಾ ಕರ್ಕೊಂಡು ಬಂದು ಆಚಾರ ಮನೆ ಕಟ್ಟಿ ಮೇಲೆ ಕೂಡ್ಸ್ಕೊಯ್ಬಿಟ್ರಿ. ಈ ಆಚಾರ ಪಾಪ ಬಾಗ್ಲಾ ತೆಗೆದು ನೋಡ್ತಾರೆ, ಮನೆ ಮುಂದೆ ಒಂದು ಕರಡಿ ಕೂತದ. ಅವ್ರು ಉಶ್ ಅಂದ್ರು ಪುರ್ ಅಂದ್ರು ತೆಗೆದ. ಅದ ಹೆಂಗ ಹೋಗ್ತದ್ರಿ ಇವ್ರು ಹೆಂಡತಿ ಪಾಪ ಎಲ್ಲಿ ಹೋಗ್ಬೇಕಾಗಿ. ಆಮೇಲೆ ನೆನಪಾಯ್ತು ಅವನಿಗೆ, ಓಹೋ ಇದು ನಮ್ದಲ್ಲ, ಹಂಗಾರ ಒಂದು ಕೆಲಸ ಮಾಡ ಬ್ರಹ್ಮದೇವರೇ 3ನೇ ವರ ಉಪಯೋಗಿಸ್ಕೊತೀನಿ. ಏನು ಅಂದ್ರೆ ಹೆಂಗಿದ್ಲು ಹಂಗೆ ಆಗಲಿ. ಯಸ್ಮಾತ್ ಪ್ರಿಯ ವಿಯೋಗ ಸುಯೋಗ ಜನ್ಮ. ಹಿಂಗಾಗ್ತಿರ್ತದೆ. ಬೇಕಾದಷ್ಟು ದೂರ ಆಗೋದು, ಬೇಡ ಆದಷ್ಟು ಹತ್ರಕ್ಕೆ ಬರೋದು. ಆ ಶ್ಲೋಕ ಬಹಳ ಚೆನ್ನಾಗಿದೆ. ಪ್ರಹ್ಲಾದರಾಜರು ಹೇಳಿ ಜೀವನದಲ್ಲಿ ಪ್ರತಿಕ್ಷಣ ಅನುಭವ ಬರುವಂತಹದ್ದು. ಇದು ಒಂದು ಜನ್ಮ ಅಲ್ಲ, ಸಕಲ ಯೋನಿಷು ದಹ್ಯಮಾನ, ಎಲ್ಲಾ ಜನ್ಮಗಳಲ್ಲೂ ಹಿಂಗೆ ಇರುವಂತಹದ್ದಾಗಿದೆ. ಮತ್ತೇನು ಅಂದ್ರೆ, ಏನೋ ಸಮಸ್ಯೆ ಆಗಿದೆ, ಔಷಧ ತಗೊಂಡ್ಬಿಡ್ತೀನಿ ಅಂದ್ರೆ ದುಃಖೌಷಧಂ ತದಪಿ ದುಃಖಂ. ದುಃಖಕ್ಕೆ ಔಷಧ ಅಂತ ಯಾವ್ದು ಮಾಡ್ಕೊಂಡಿರ್ತೀವಿ ನೋಡ್ರಿ, ಅದು ದುಃಖನೇ, ಬೇರೆ ಯಾವುದಿಲ್ಲೇ ಇಲ್ಲ. ದುಃಖೌಷಧಂ ತದಪಿ ದುಃಖಂ. ನನ್ನ ದುಃಖ ಪರಿಹಾರ ಆಗಲಿ ಅಂತ ಔಷಧ ತೆಗೆದುಕೊಂಡ್ರೆ ಮತ್ತೊಂದು ದುಃಖವನ್ನು ಮೈ ಮೇಲೆ ಎಳ್ಕೊಂಡಂತೆ. ಆದ್ದರಿಂದ ಪುನರಪಿ ಜನ್ಮಂ ಪುನರಪಿ ಮರಣಂ ಇರುವಂತಹದ್ದು ಒಂದು ಸಮಸ್ಯೆ ಆದರೆ, ಪ್ರಿಯ ವಿಯೋಗ ಸುಯೋಗ ಜನ್ಮಗಳಾದರೆ ಈ ಚಕ್ರದಿಂದ ಬಾರಾಗಬೇಕು ಅಂತಾದ್ರೆ ಯಸ್ಮಿನ್ ಗತ ನಲಿವರ್ತಂತಿ ಭೂಯಃ, ಒಂದೇ ಒಂದು ದಾರಿ ಭಗವಂತನ ಕಡೆಗೆ ಹೋಗಬೇಕು. ಹಾಗಾದರೆ ಆ ಭಗವಂತನ ಕಡೆಗೆ ಹೋದಾಗ ಮಾತ್ರ ಈ ಜನನ ಮರಣ ಚಕ್ರಗಳು ಪ್ರಿಯ ವಿಯೋಗಗಳೆಲ್ಲ ನಿವಾರಣೆ ಆಗ್ತದೆ. ಸದಾ ಸುಖಿಯಾಗಿ ಇರ್ತೇವೆ ಅಂತನ್ನುವುದಾದರೆ ಅವನನ್ನ ಹುಡುಕಾಟ ಮಾಡಬೇಕು.
ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ. ಹೆಂಗ ಉಪಾಯಗಳನ್ನು ಹೇಳ್ತಾ ಹೋಗ್ತಾರೆ. ಒಂದೇ ಒಂದು ಉಪಾಯ ಹೇಳಿಬಿಟ್ರೆ ಚಾನ್ಸ್ ಆಗುದಿಲ್ಲ, ನೆನ್ಪಿಟ್ಕೊಳ್ರಿ. ನಮ್ಮ ಕಡೆ ಸಾಧ್ಯ ಆಗ್ಲಿಕ್ಕಿಲ್ಲ. ನೋಡು, ದೇವ್ರು ಹೋಗ್ಲಿಕ್ಕೆ ಇದೊಂದೇ ಉಪಾಯ ಮುಗೀತು ಅಂತ ಹೇಳ್ಬಿಟ್ರೆ ಅವ್ನು ಗಾಬರಿ ಆಗ್ತದ್ರಿ. ನಮ್ಮ ಕಡೆ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ತಿಳ್ಕೊಂಡು 10 ಉಪಾಯಗಳನ್ನು ಹೇಳಿಟ್ಟಿದ್ರೆ ಆಗ ಒಂದಿಲ್ಲ ಒಂದು ಉಪಾಯಗಳು ಕ್ಲಿಕ್ ಆಗ್ತದೆ. ಶಾಸ್ತ್ರ ಏನ್ ಮಾಡ್ತದೆ ಅಂದ್ರೆ ಒಂದೇ ಉಪಾಯ ಹೇಳೋದಿಲ್ರಿ ಯಾವಾಗ್ಲೂ. ಅದು ಹೆಂಗವ ಅಂದ್ರೆ ಶಾಸ್ತ್ರ ಕೊಟ್ಟ ಉಪಾಯ ಅಂದ್ರೆ ಭಗವಂತನ ಹುಡುಕಾಟದಲ್ಲಿ ಶಾಸ್ತ್ರ ಏನು ನಮಗೆ ಉಪಾಯವನ್ನು ತಿಳಿಸ್ತಾ ಇದೆ, ಆ ಉಪಾಯಗಳು ಒಂದರ ಮೇಲೊಂದು ಸೋಪಾನ ಕ್ರಮದಿಂದ ಇವೆ, ಸ್ಟೆಪ್ ಬೈ ಸ್ಟೆಪ್ ಇವೆ. ಆದ್ರೆ ಅದೇನ್ ಮಾಡ್ಬಿಟ್ಟಿರ್ತದೆ ಅಂದ್ರೆ ಮನೆಯಲ್ಲಿ ಅಂಗಳದಲ್ಲಿ ಆಟ ಆಡುವಾಗ ಮಗು ಕಿರಿಕಿರಿ ಮಾಡಬಾರದು ಅಂತ 10 ಆಟಿಕೆ ಸಾಮಾನುಗಳನ್ನು ಹಾಕಿದಂತೆ 10 ಸಾಧನಗಳನ್ನು ಹಾಕಿಬಿಟ್ಟಿರ್ತದೆ. ಯಾವ್ದಾದ್ರೂ ಒಂದು ತಗೊಂಡಾದ್ರೂ ಬರಲಿ ಅವ, ನೀ ಹಿಂಗೆ ಮಾಡ್ಬೇಕು ಹಿಂಗ ಮಾಡ್ಬೇಕು ಅಂದ್ಬಿಟ್ರೆ ನಾವು ಬರುವುದೇ ಇಲ್ಲ. ಅದಕ್ಕೆ ಏನೇನು ಅಂತ ಕೇಳಿದಾಗ ಮೊದಲನೇದಾಗಿ ಛಂದದಲ್ಲಿ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತ ಪ್ರಸತ ಪುರಾಣಿ. ಆ ಭಗವಂತನಿಗೆ ಶರಣಾಗುವುದು ಮೊಟ್ಟ ಮೊದಲನೇ ಸಾಧನ. ಸ್ವಾಮಿ ನೀನು ಸಿಗಬೇಕು ಅಂದ್ರೆ ನಿನಗೆ ಶರಣಾಗದೆ ನಾನು ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅದ? ನಿನಗೆ ಶರಣಾಗಬೇಕಲ್ಲ. ಈ ಶರಣಾಗುವುದು ಅಂದ್ರೆ ಏನು, ಶರಣಾಗುವುದರಿಂದ ಸಿಗುವುದು ಅಂದ್ರೆ ಏನು ಎಂಬುದನ್ನು ಚರ್ಚೆ ಮಾಡೋಣ. ಮೊದಲನೇ ಉಪಾಯ ಏನು? ಎಲ್ಲ ಲಕ್ಷ್ಯ ಕೊಟ್ಟುಕೊಳ್ಳ್ರಿ. ಭಗವಂತನಿಗೆ ಶರಣಾಗಬೇಕು. ಹರಿಹಿ ಶರಣಂ ಮಮ, ಹರಿಹಿ ಶರಣಂ ಮಮ. ದೇವರು ನಮಗೆ ಶರಣ, ಅವನೇ ನಮಗೆ ಆಶ್ರಯ. ಅವನಿಗೆ ಶರಣಾಗದೆ ಹೋದರೆ ನಾವು ಇದರಿಂದ ಪಾರಾಗ್ತೀವಿ ಎನ್ನುವಂತಹ ಆಸೆಯನ್ನ ಕನಸಿನಲ್ಲಿ ಇಟ್ಟುಕೊಳ್ಳಬಾರದು. ಕೃಷ್ಣ ಹೇಳಿದ ಮಾತು ಅವಂತಾನೆ ತಮೇವಚ ಆದ್ಯಂ ಪುರುಷಂ. ಅವ ಆದಿ ಪುರುಷನಾದ ಭಗವಂತ, ಅವನಿಗೆ ಶರಣಂ ಪ್ರಪದ್ಯೆ, ಶರಣಂ ಪ್ರಪದ್ಯೇತ, ಶರಣಾಗತನಾಗಬೇಕು. ಯಾಕ? ಯತಃ ಪ್ರವೃತ್ತಿ ಪ್ರಸತ ಪುರಾಣಿ. ಈ ಜಗತ್ತೆಲ್ಲವೂ ಅವನಿಂದಲೇ ಸೃಷ್ಟಿಯಾದದ್ದರಿಂದ, ಈ ಜಗತ್ತಿಗೆ ಅವನೇ ಕರ್ತ ಧರ್ತ ಹರ್ತ ಆದದರಿಂದ ಅವನಿಗೆ ಶರಣಾಗೋದು ಬಿಟ್ಟು ಇನ್ಯಾರಿಗೆ ಶರಣಾಗ್ತಾ ಇದ್ದೀಯಾ? ಒಂದು. ಎರಡನೇದು, ಆಚಾರ್ಯ ಈ ಶರಣಾಗತಿ ಬಹಳ ದೊಡ್ಡದದ ಅಂದಂಗೆ ಕಾಣಿಸ್ತದೆ, ಸ್ವಲ್ಪ ಸೊಕಾಶ ಹೇಳ್ರಿ, ಮೊದಲು ಇನ್ನೊಂದು ಎರಡು ಹೇಳ್ರಿ. ಅದಕ್ಕೆ ರಾಯರು ಬಹಳ ಚಂದ ಹೇಳ್ತಾನೆ. ಪರಿಮಾರ್ಗಿತವ್ಯಂ ಅನ್ನುವಂತಹ ಶಬ್ದಕ್ಕೆ ರಾಯರು ಕೊಟ್ಟ ವಿವರಣೆ, ಸೊಗಸಾದ ವಿವರಣೆ. ಹುಡುಕಾಟ ಮಾಡ್ರಿ ಅಂದ್ರೆ ಕೆಲವು ಹುಡುಕ್ತಿರ್ತಾರೆ. ಎಷ್ಟು ಚಂದ ಹುಡುಕ್ತಿರ್ತಾರೆ ಅಂದ್ರೆ ಒಬ್ಬವ ಬೀದಿ ದೀಪದ ಕೆಳಗೆ ಹುಡುಕೋತ್ ನಿಂತಿದ್ದಂತ. ಬೀದಿ ದೀಪದ ಕೆಳಗೆ ಹುಡುಕೋತ್ ನಿಂತಿದ್ದಂತ. ಬಗ್ಗಿದ, ನೋಡಿದ ಅವ ಬಾಜುಕಿದ್ದವ್ ಕೇಳಿದಂತ, ಅವನು ನೋಡಿದಂತ. ಅಲ್ಲೋ ಏನು ಹುಡುಕ್ಲಿಗತ್ತಿ, ಅಷ್ಟೊತ್ತಿಂದ ನಾನು ನೋಡ್ಲಿಕ್ಕೆ ಚೂರು ನನಗರ ಹೇಳು, ನಾನು ಹುಡುಕೊಡ್ತೀನಿ ಅಂದ. ಸೂಜಿ ಬಿದ್ದದ ಹುಡುಕ್ಲಿಗತ್ತೀನಿ ಅನ್ನಂತ. ಹೌದಾ ತಡಿಪ, ಅಲ್ಲೋ ಅರ್ಥ ಪರಿ ಸೂಜಿಗೆ ಏನದ, ಬೇಕಾದ್ರೆ ನಾನು ಸೂಜಿ ತಂದು ಕೊಡ್ಲಿ ನಿನಗೆ ಬಿಡು ಅಂದ. ಇಲ್ಲ ಅದು ಬಂಗಾರದ ಸೂಜದ ಅಂದ. ಓ ಅವ ಅಂದ ಬಂಗಾರದ ಸೂಜಿ, ಅವನು ಸಿಕ್ಕ್ರೇನು ನನಗೆ ಸಿಕ್ಕ್ರೇನು, ಹುಡುಕಿದ್ರಾತು ಅಂತ ಅವನು ಒಂದು ತಾಸು ಹುಡುಕಿದ್ರಿ. ಕೊನೆಗೆ ಅವನು ಕೇಳಿದ, ಅಲ್ಲೋ ನೀನು ಹುಡುಕ್ಲಿಗತ್ತಿ ನಾನು ಹುಡುಕ್ಲಿಗತ್ತೀವಿ, ಎಲ್ಲರ ಬಿದ್ದದ ಹೇಳು ಅಂತ ಕೇಳಿದವ. ಅದ ಮನ್ಯಾಗ ಬಿದ್ದದ. ಅಲ್ಲೋ ಮೂರ್ಖ ಶಿರೋಮಣಿ, ಮನಿ ಒಳಗೆ ಬಿದ್ದರೆ ಇಲ್ಯಾಕೆ ಹುಡುಕ್ಲಿಗತ್ತಿ ಕೇಳಿದವ. ಪ್ರಶ್ನೆ ಬರಬಾರ್ದಲ್ಲ, ಮತ್ತೆ ಅದಕ್ಕೆ ಕೂತು ಹೇಳಿದಾರೆ ಅವ. ಮನಿ ಒಳಗ ಲೈಟ್ ಇಲ್ಲ, ಕತ್ಲೆದ, ಇಲ್ಲಿ ಬೆಳಕದ, ಅದಕ್ಕೆ ಹುಡುಕ್ಲಿಗತ್ತಿ. ಇದು ನಮ್ಮ ಹುಡುಕಾಟದ ಪರಿ. ನಮ್ಮ ಹುಡುಕಾಟದ ಪರಿ ಹೆಂಗಿರ್ತದೆ ಅಂದ್ರೆ, ಎಲ್ಲಿ ವಸ್ತು ಅದ ಅಲ್ಲಿ ಹುಡುಕಂಗಿಲ್ಲ. ಯಾಕೆ? ಕತ್ಲಿ. ಎಲ್ಲಿ ಬೆಳಕದ ಅಲ್ಲಿ ವಸ್ತುನೇ ಇಲ್ಲ, ಅಲ್ಲಿ ಹುಡುಕ್ತಿರ್ತೀವಿ ನಾವೆಲ್ಲ. ಹೇಗ್ ಜಾನ್ರಿ ನಾವೆಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹಿ. ಯಾನಿಶಾ ಸರ್ವಭೂತಾನಾಂ, ಎಲ್ಲ ಜಗತ್ತಿಗೆ, ನಮ್ಮಂತಹ ಸಾಮಾನ್ಯ ಪ್ರಾಣಿಗಳಿಗೆ ಎಲ್ಲಿ ಕತ್ತಲೋ ಅಲ್ಲೇ ಜ್ಞಾನಿಗಳಿಗೆ ಬೆಳಕು. ಯಾಕೆ? ಭಗವಂತ ಅಲ್ಲಿರ್ತಾನೆ. ಯಸ್ಯಾಂ ಜಾಗೃತಿ ಭೂತಾನಿ, ನಾವೆಲ್ಲ ಎಲ್ಲಿ ಎಚ್ಚರ ಕೂತಿರ್ತೀವೋ ಸಾ ನಿಶಾ ಪಶ್ಯತೋ ಮನೆ, ಜ್ಞಾನಿಗಳು ಕಣ್ಣು ಮುಚ್ಚಿಕೊಂಡು ಕೂತ್ಬಿಟ್ಟಿರ್ತಾರಂತೆ. ಇಲ್ಲೇನದ ಅಂತ ಕೇಳ್ತಾರಂತ. ನಾವೆಲ್ಲ ಹುಡುಕುವ ಕ್ರಮದಲ್ಲಿ ಭಗವಂತನ ಹುಡುಕ್ತಿಲ್ಲ. ಆದ್ದರಿಂದಾಗಿ ಕತ್ತಲೆ ಇದೆ ಅಂತ ತಿಳಿದುಕೊಂಡು ವಸ್ತುವನ್ನ ಕಳೆದುಕೊಂಡ ಜಾಗದಲ್ಲಿ ಹುಡುಕ್ತಿಲ್ಲ, ಬೆಳಕಿದೆ ಅಂತ ತಿಳಿದುಕೊಂಡು ವಸ್ತು ಇಲ್ಲದೇ ಇದ್ದ ಕಡೆಗೆ ಹುಡುಕ್ತಿದ್ದೀವಲ್ಲ, ಈ ಕೆಲಸ ಮಾಡಬಾರದು. ಹಾಗಾದ್ರೆ ಹೇಗೆ ಹುಡುಕಾಟ ಮಾಡಬೇಕು? ಮಂತ್ರಾಲಯ ಸ್ವಾಮಿಗಳಂತ ಫಸ್ಟ್ ನೆನಪಿಟ್ಟುಕೊಂಡ್ಬಿಡು. ಶ್ರವಣಾದಿನ ವಿಷಯೀ ಕರ್ತವ್ಯಂ. ಹುಡುಕಾಟದ ಮೊದಲನೇ ಹೆಜ್ಜೆ ಅಂದ್ರೆ ಶ್ರವಣ.
ಶ್ರವಣ. ನಾವು ಅಂದ್ಕೊಂಡಿದ್ವಿ ಏನೋ ಸಂಜೆಗೆ ಅಧಿಕ ಮಾಸದಾಗಿ ಪುರಾಣದ ಹೇಳ್ತಿರ್ತಾರೆ ಆಚಾರು, ಅವು ಕಿಟ್ಟಣ ದೇಶಪಾಂಡೆ ಅವರು ಒಂದು ಹೇಳಿಬಿಟ್ರೆ ಪುರುಷೋತ್ತಮ ಯೋಗ ಒಂದು ವಾರ ಹೇಳ್ರಿ ಇತ್ತುಕೊಂಡು ನೀವು ಎಲ್ಲ ಇನ್ನೇ ಈಗ ನೋಡ್ರಿ ನೀವು ಎಲ್ಲ ಯಾಕೆ ಒಟ್ಟರು ಬಂದಿರಿ ಅಂತ ನನಗೆ ಗೊತ್ತದೆ. ಸರಳ ಹೇಳ ಮದುವೆ ಮುಂಜ್ವಿ ಜವಳ ಯಾವ ಇದ್ದಿದ್ರೆ ಇಷ್ಟು ಯಾರು ಬಂದರೂ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೂ ಬಹಳ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಪ್ರವಚನ ಹೇಳಿಕೆ ಹಿಂಗಾಗಿ ಅದಕ್ಕೆ ಹೋಗೋದು ತಿಳ್ಕೊಂಡಿದ್ದೀವಿ. ಅಲ್ಲ ಈ ಶ್ರವಣ ಅನ್ನುವುದು ಭಗವಂತನ ಹುಡುಕಾಟದ ಮೊದಲನೇ ಹೆಜ್ಜೆ ಅಂತ ಇಟ್ಕೊಳ್ರಿ. ಶರಣಾಗತಿ ಬಿಡ್ರಿ, ಅದನ್ನ ಆಮೇಲೆ ಹೇಳೋಣಂತ. ಮೊದಲು ಹೆಜ್ಜೆ ಇದು. ಚೆನ್ನಾಗಿ ಕೇಳ್ರಿ. ಅಲ್ರಿ ಯಾಕೆ ಕೇಳ್ಬೇಕು? ರಾಯರು ಅಥರ್ವ ಉಪನಿಷತ್ತಿನ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ ತಿಳಿಸ್ತಾರೆ. ಆ ಉಪನಿಷತ್ತು ಹೇಳ್ತದೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಈ ಭಗವಂತ ದುರ್ಬಲರಿಗೆ ಎಂದೂ ಸಿಗುವುದಿಲ್ಲ. ನೀ ಹುಡುಕಿರಿ ಸಿಗಬೇಕಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ ನ ಚ ಪ್ರಮಾದಾತ್ ತಪಸೋ ವಾಪ್ಯಲಿಂಗಾತ್. ನಾ ಭಾರಿ ತಪಸ್ಸು ಮಾಡ್ತೀನಿ ಅಥವಾ ಮತ್ತೆ ಅಕಸ್ಮಾತ್ ದೇವರು ಸಿಕ್ಬಿಡ್ತಾನೆ. ಸರ್ವಾತ್ಮನ ಸಾಧ್ಯ ಇಲ್ಲ. ಏತೈ ರೂಪಾಯೇ ಯತತೇಯಸ್ತು ವಿದ್ವಾನ್ ತಸ್ಯೈಷಾತ್ಮ ವಿಶತೆ ಬ್ರಹ್ಮಧಾಮ. ನೋಡು, ದುರ್ಬಲನಾದವನಿಗೆ ಸಿಗುವುದಿಲ್ಲ, ಅಕಸ್ಮಾತ್ತಾಗಿ ಸಿಗುವುದಿಲ್ಲ. ನೀನು ಕಂಡಂತೆ ತಪಸ್ಸು ಮಾಡ್ತೀಯ, ಅದಕ್ಕೆ ಸಿಗುವುದಿಲ್ಲ. ಮತ್ತೆ ಯಾರಿಗೆ ಸಿಗುತ್ತಾನೆ ಅಂತ ಕೇಳಿದ್ರೆ, ಯಾರಿಗೆ ಶ್ರವಣದ ಬಲ ಇದೆಯೋ ಅವನಿಗೆ ಸಿಗುತ್ತಾನೆ. ಉಪನಿಷತ್ತು ಹೇಳ್ತದೆ ಶ್ರವಣದ ಬಲ ಬೇಕಂತ. ಶ್ರೀಮದಾಚಾರ್ಯರ ಕಾಲದಲ್ಲಿ ಅನೇಕ ಜನ ಇದ್ರಂತೆ ಶಿಷ್ಯವರ್ಗ. ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಅನೇಕ ಶಿಷ್ಯವರ್ಗಗಳನ್ನು ಪರಿಚಯ ಮಾಡಿಸಿಕೊಡುವಾಗ ಕೆಲವರು ಗೃಹಸ್ಥರು, ಕೆಲವರು ಸನ್ಯಾಸಿಗಳು, ಕೆಲವರು ಇಂಥವರು ಅಂತ ಹೇಳ್ತಿರುವಾಗ ಮತ್ತೊಬ್ಬರನ್ನ ಪರಿಚಯ ಮಾಡಿಸ್ತಾರೆ. ಒಬ್ಬರು ಭಾರೀ ಗುಣವಂತರು ಇದ್ರಂತೆ. ಒಬ್ಬರು ಅಂದ್ರೆ ಒಂದು ಪಾರ್ಟಿ, ಒಂದಿಷ್ಟು ಗುಂಪು. ಈ ಗುಂಪಿದೆಯಲ್ಲ, ಇದು ಭಾರೀ ದೊಡ್ಡ ಗುಣವುಳ್ಳದ್ದಾಗಿತ್ತು ಅಂತ. ಅಲ್ರಿ, ಇವರು ಸನ್ಯಾಸಿಗಳು ಅಂತೀರಿ, ಇವರಿಗೆ ಇದು ಅಂತೀರಿ, ಇವರಿಗೆ ಇದು ಅಂತೀರಿ, ಬರೋಬ್ಬರದ. ಇವರೆಲ್ಲ ಅಂಥದ್ದೇನದ ಹೇಳ್ರಿ, ಮಹಾಗುಣ ಅಂತ ಪರಿಚಯ ಮಾಡಿಸ್ತಾ ಇದ್ದಾರೆ ಅವರು. ಯಾಕೆ ಅಂದ್ರೆ ಬಹುಶ್ರುತ ಮಹಾಗುಣ. ಎಂಥ ಅದ್ಭುತ ಶಬ್ದ ಬಳಸ್ತಾರೆ ನಾರಾಯಣ ಪಂಡಿತಾಚಾರ್ಯರು ಅಂದ್ರೆ ಬಹುಶ್ರುತ ಮಹಾಗುಣ. ಎಷ್ಟು ಬಾರಿ ಶ್ರವಣ ಮಾಡಿದ್ದಾರೆ ಅಂದ್ರೆ ಆ ಶ್ರವಣದಿಂದ ಅವರಲ್ಲಿ ಮಹಾ ಗುಣಗಳೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಿವೆ ಅಂತೆ. ಒಂದೊಳ್ಳೆ ಹಾದಿ. ಈಗ ನೀವು ಎರಡೂ ಕಿವಿಗಳನ್ನ ತೆರೆದು ಕೇಳಿಕ್ ಪ್ರಾರಂಭ ಮಾಡಿದರೆ ಅಂದ್ರೆ ಗುಣಗಳೆಲ್ಲ ಒಳಗಡೆಗೆ ಬಂದು ಸೇರ್ಕೊಳ್ಳಿಕ್ ಪ್ರಾರಂಭ ಆಗ್ತದೆ. ಅಂತಾರೆ ಶ್ರವಣವೇ ಮೊದಲನೇ ಉಪಾಯ ಅವರನ್ನು ಹುಡುಕಾಟ ಮಾಡೋದು. ಬಹುಶ್ರುತ ಮಹಾಗುಣ. ಎಷ್ಟು ಬಾರಿ ಕೇಳ್ತೀರಿ, ಕೇಳಿ ನೋಡಂತೆ. ಎಲ್ಲಕ್ಕಿಂತ ಮುಖ್ಯ ಒಂದದರಿ ಸಂಗೀತ ಶಾಸ್ತ್ರ ಅಂತ ಇರ್ತದೆ ನೋಡ್ರಿ. ಹಾಡೋರಿಗೆ ಗೊತ್ತಿರ್ತದೆ, ಹಾಡು ಕಲಿಸೋರಿಗೆ ಕೆಲವರಿಗೆಲ್ಲ ಗೊತ್ತಿರ್ತದೆ. ಹಾಡಿನೊಳಗೆ ಮೊದಲನೇ ನಿಯಮ ಏನು ಅಂದ್ರೆ ಹಾಡು ಹಾಡಬಾರ್ದು. ಫಸ್ಟ್ ನಿಯಮ ರೀ. ಹಾಡು ಕಲೀಲಿಕ್ಕೆ ಹೋದವರು ಫಸ್ಟ್ ಹಾಡಬಾರ್ದು ಅಲ್ರಿ. ಮತ್ತೆ ಹಾಡು ಕಲೀಲಿಕ್ಕೆ ಹೋಗಿರ್ತೀವಿ, ಹಾಡಬಾರ್ದು ಅಂದ್ರೆ ಮೊದಲು ಕೇಳು ಮೊದಲು 4-8 ವರ್ಷ ಕೇಳಿ ಬರೋದ್ರಿ. ಅದು ಸುಮ್ಮನೆ ಬರೋದಲ್ಲ, ಅದು ಬಹಳ ಕಠಿಣದರಿ. ಅದಕ್ಕೆ ಇಬ್ಬರು ಇದ್ದಾರಂತ. ಒಬ್ರು ತಾನ್ಸೇನ, ಇನ್ನೊಬ್ಬ ಕಾನ್ಸೇನ್ ಅಂತ ಇದ್ದಾನಂತ. ಕಾನ್ಸೇನ್ ಅಂದ್ರೆ ಕಿವಿರಿ. ಸಂಗೀತ ಶಾಸ್ತ್ರದ ತಾನ್ಸೇನ ಮಹತ್ವನೋ ಕಾನ್ಸೇನ ಮಹತ್ವ ಅಂದ್ರೆ ಕಾನ್ಸೇನ ಮಹತ್ವ. ಯಾಕಂದ್ರೆ ಕೇಳಿ ಬರಬೇಕು. ಹಾಗಾದ್ರೆ ಸಂಗೀತ ಶಾಸ್ತ್ರದಲ್ಲಿನ ಕೇಳುವಿಕೆ ಅನ್ನೋದು ಹೆಂಗಿದೆಯಲ್ಲ, ಹಾಗೆ ವೇದಾಂತ ಶಾಸ್ತ್ರದಲ್ಲೂ ಯಾವುದು ಪ್ರಧಾನ ಇದೆ ಅಂದ್ರೆ ಕೇಳುವಿಕೆ ಪ್ರಧಾನ ಇದೆ. ಬಹುಶ್ರುತ ಮಹಾಗುಣ. ಶ್ರವಣದಿಂದ ದೊಡ್ಡ ಗುಣ ಸಂಪಾದನೆ ಮಾಡಿದ್ದಾರೆ. ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತಾ ಪುರಾಣಿ. ಹಾಗಾದ್ರೆ ಶ್ರವಣವೇ ಬೇಕಲ್ಲ? ಹೌದು. ಜಗನ್ನಾಥದಾಸರು ನಮಗೊಂಚೂರು ಪ್ರೀತಿ ಬಾಳ. ಜಗನ್ನಾಥದಾಸರು ಬಿಟ್ಟು ಹೋಲಿಕ್ಕೆ ಬರುವುದಿಲ್ಲ. ಈಗ ಆ್ಯಕ್ಚುಲಿ 3 ದಿವಸದಾಗ ನಾವು ಒಂದು ಹರಿಕಥಾಂಸಾರ ಪದ್ಯ ಹೇಳಿಲ್ಲ. ನನಗೊಂಥರ ಆಗ್ಯದು. ಅದಕ್ಕೆ ಇವತ್ತು ಏನು ಬೇಕಾದಾದರೂ ಅಡ್ಡಿ ಇಲ್ಲ, ಹೇಳಿ ಹೋಗಿ ತಿಳ್ಕೊಂಡು ಶ್ರವಣದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ಜಗನ್ನಾಥದಾಸರು. ಗುರುರಾಜರು ಶ್ರವಣದಿಂದ ಅಂದ್ರಲ್ಲ, ಅವರ ಸಹೋದರರು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಏನಂತ ತಿಳಿಸಿಕೊಡ್ತಾರೆ? ತ್ರಿವಿಧ ಗುಣಮಯ ದೇಹ. ಎಷ್ಟು ಚಂದ ಹೇಳ್ಯಾರ್ರಿ. ರಾಯರ ಮಾತನ್ನು ಇನ್ನೊಂಚೂರು ಹಿಗ್ಗಿಸಿ ಹೇಳಿದ್ದಾನೆ. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದದಿ ತೊಡಸಿ ಕರ್ಮ ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನ. ನಾವೆಲ್ಲ ಈ ಸಂಸಾರದಲ್ಲಿ ತೇಲ್ತಿದ್ದೀವಲ್ರಿ, ಹೊಂಟಿವಲ್ಲ
ಈ ನದಿಯೊಳಗೆ ಅಥವಾ ಇದ್ರೊಳಗೆ ಈಸ್ ಕಳಿಸ್ಲಿಕ್ಕೆ ಆ ಒಂದು ಮ್ಯಾಲೊಂದು ಇದನ್ನ ಹಾಕಿರ್ತಾರೆ, ಅದೊಂದೇನೋ ಕೋಟ್ ಅಂತ ಹಾಕಿರ್ತಾರೆ, ಹಾಕಿ ಒಗೆದಿರ್ತಾರೆ, ಯಾಕಂದ್ರೆ ಮುಳುಗಬಾರದು ಪ್ರಾಣಿ ಅಂತ ತಿಳ್ಕೊಂಡು ಹೇಳಿ. ಹಾಗೆ ಈ ಸಂಸಾರದಲ್ಲಿ ನಮ್ಮನ್ನು ಭಗವಂತ ಏನ್ ಮಾಡ್ಯಾನ ಅಂತಂದ್ರೆ ಸತ್ವಗುಣ, ರಜೋಗುಣ, ತಮೋ ಗುಣಗಳೆಂಬ 3 ಗುಣಗಳಿಂದ ಕೂಡಿದ ಒಂದು ಕವಚವನ್ನ ಹಾಕಿ ಒಗೆದ್ಬಿಟ್ಟಾನ ಸಂಸಾರದಾಗ. ಹೌದು ಇದು ಪಾಪ ಆ ಕವಚ ಅಂತ ತಿಳ್ಕೊಂಡ್ರೆ ಇದು ಕವಚ ಅಲ್ಲಿರೋದು. ತ್ರಿವಿಧ ಗುಣಮಯ ದೇಹ ಜೀವಕ್ಕೆ ಕವಚದಂದವಿ ತೊಡಿಸಿ ಕರ್ಮ ಪ್ರವಾಹದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನ ಕವಿಸಿ ಮಾಯಾ ರಮಣ ಮೋಹವ ಭವಕ್ಕೆ ಕಾರಣನಾಗುವ ಸಂಶ್ರವಣ ಮನನ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ. ಕೊನೆ ತಿಳಿಸ್ತಾರೆ, ಕವಿಸಿ ಮಾಯಾ ರಮಣ ನಮ್ಮನ್ನ ಸಂಸಾರದೊಳಗೆ ಮೋಹಕ್ಕೆ ಹಾಕಿ ಕೂಡಿಸ್ಬಿಟ್ಟಿರ್ತಾನಂತ. ಮೋಹವ ಭವಕ್ಕೆ ಕಾರಣನಾಗಿ, ಈ ಸಂಸಾರಕ್ಕೆ ಕಾರಣನಾಗಿ ಇದ್ದು ಯಾರು ಸಂಶ್ರವಣ ಮನನವ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ, ಚಂದಾಗಿ ಶ್ರವಣ ಚಂದಾಗಿ ಮನನವನ್ನು ಮಾಡ್ತಾರೋ ಅವರಿಗೆ ಮಾತ್ರ ಪರಮಾತ್ಮ ಮೋಚಕನಾಗ್ತಾನೆ, ಇಲ್ಲದೆ ಇದ್ರೆ ಇಲ್ಲ ಅಂತ ಶ್ರವಣವೇ ಸಾಧನ ಅಂತ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರು ಎಷ್ಟೊತ್ತು ಶ್ರವಣ ಮಾಡಬೇಕು ಅಂತ ಯಾರೋ ಪ್ರಶ್ನೆ ಕೇಳಿದ್ರಂತೆ. ಪ್ರಾಯ ಶ್ರೀಮದಾಚಾರ್ಯರ ಕಾಲದಲ್ಲಿ ಆಚಾರ್ಯ ಇದೇ ಸಿದ್ಧಾಂತ, ಭಗವಂತನ ಸಿದ್ಧಾಂತವೇ ಶ್ರೀಮದ್ ಆಚಾರ್ಯ ಸಿದ್ಧಾಂತ. ಆ ಶ್ರವಣಾದಿಗಳನ್ನು ಮಾಡಬೇಕು ಅಂತ ಹೇಳಿದರೆ ಎಷ್ಟೊತ್ತು ಮಾಡಬೇಕು ಅಂತ ಯಾರೋ ಒಬ್ಬ ಶಿಷ್ಯ ಮುಂದೆ ಕೂತವನು ಕೇಳಿರ್ಬೇಕು. ಆಚಾರ್ಯ ಒಂದೇ ಮಾತು ಹೇಳಿದ್ರು, ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ. ಒಂದು ಕ್ಷಣವೂ ಶ್ರವಣವಿಲ್ಲದೆ ಇರಬೇಡ. ಶ್ರವಣ ಮನನ ಧ್ಯಾನಗಳು ಮುಂದಿದ್ದೆಲ್ಲ ಇಲ್ಲಿ ಪ್ರಧಾನವಾದದ್ದು ಶ್ರವಣವಿಲ್ಲದೆ ಒಂದು ಕ್ಷಣ ಇರಬೇಡ ಅಂತ. ಅವನು ಮುಂದೆ ಬಾಜು ಕೂತೆ ಬಿಟ್ರಿ ಅವ, ಅಲ್ರಿ ಗುರುಗಳದ್ದು ಏನು ಮತ್ತೆ ಊಟ ಮಾಡೋದು ಬೇಡ ಮತ್ತು ನಾವು ನಿದ್ದೆ ಮಾಡೋದು ಬೇಡ ಮತ್ತು ನಾವು ಅಂದ ಊಟ ನಿದ್ದಿಗಳನ್ನ ಬಿಟ್ಟು ನಾವು ಹೆಂಗೆ ಶ್ರವಣ ಮನನ ಮಾಡಬೇಕು. ಅದಕ್ಕೆ ಆಚಾರ್ಯರು ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚರೇತ. ಹೆಂಗಿರಬೇಕು ಅಂದ್ರೆ ಅಧ್ಯಯನ ಮಾಡ್ತಾ ಇರಬೇಕಂತೆ, ಕೇಳ್ತಾ ಇರಬೇಕಂತೆ. ಪೂರ್ಣ ನಿದ್ರೆಯನ್ನು ಆವರಿಸಿಕೊಂಡು ಸಾಧ್ಯ ಇಲ್ಲ ಅಂತಾದಾಗ ಗ್ರಂಥವನ್ನ ಕೆಳಗಿಟ್ಟು ಮಲಗಬೇಕು, ವಿಶ್ರಾಂತಿ ತಗೊಳ್ಬೇಕು. ಎದ್ದು ಕೂಡಲೇ ಮತ್ತೆ ಕೈಯಲ್ಲಿ ಗ್ರಂಥವನ್ನು ಹಿಡ್ಕೊಂಡು ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಏನೋ ಒಂಚೂರು ದೇವರ ಸಿಗುತ್ತಾನ ಅಂತ ಆಶಾ ಹುಟ್ಟಬಹುದು. ಇಲ್ಲದೆ ಹೋದ್ರೆ ಚಾನ್ಸೇ ಇಲ್ಲ. ತಲೆ ಕಟ್ಸ್ಕೊಬೇಡ್ರಿ. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ ಅತ್ಯಶಕ್ಯೇತು ನಿದ್ರಾದವು ಪುನರೇವ ಸಮಾಚರೇಚ. ಅಂದ ಮೇಲೆ ಶ್ರವಣ ಇದು ದೊಡ್ಡ ಸಾಧನ. ಯಾವಾಗ ಭಗವಂತನ ಹುಡುಕ್ಲಿಕ್ಕೆ ಹೊರಟಿದ್ದೀವೋ ಆವಾಗ. ಅದಕ್ಕೆ ಹೇಳಿದ್ರು, ತತಃ ಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸತ ಪುರಾಣಿ. ಭಗವಂತನ ಶರಣಾಗಬೇಕು ಅಂತ ಹೇಳಿದೆಯಲ್ಲ, ಅದರದ್ದು ಒಂದು ಶಬ್ದ ಹೇಳಿ ಮುಕ್ತಾಯ ಮಾಡ್ತೇನೆ. ಏನು ಶರಣಾಗುವುದು ಅಂದರೆ ಏನು? ನಮಸ್ಕರಿಸುವುದನ್ನು ಶರಣಾಗುವುದು ಅಂತ ಕರೀತಾರ. ನಾವೆಲ್ಲ ಹಾಗೆ ಶರಣಾಗುವುದು ಅಂತ ನಮ್ಗೆ ಪಿಕ್ಚರ್ ಬರ್ತದೆ ತಲೆಯೊಳಗೆ. ದೇವರಿಗೆ ನಮಸ್ಕಾರ ಮಾಡಿಬಿಟ್ರೆ ಮುಗಿದು ಹೋತು ತಿಳ್ಕೊಂಡ್ಬಿಟ್ಟು. ಶರಣಾಗತಿ ಅಂತನ್ನುವುದನ್ನ ಶ್ರೀಮದಾಚಾರ್ಯರು ನೋಡಿದ ದೃಷ್ಟಿಯಲ್ಲಿ ನೋಡಬೇಕಾದ್ರೆ ಹೀಗಿದೆ. ಮೊದಲನೆಯದ್ದು ಶರಣಾಗತಿಯಲ್ಲಿ ಮೊದಲನೆಯದ್ದು ಇರುವುದು ಜ್ಞಾನ. ಏನು ಜ್ಞಾನ? ಸರ್ವೋತ್ತಮತ್ವ ವಿಜ್ಞಾನ. ಪೂರ್ವಂ ತತ್ರ ಮನಸ್ಸದಾ ಸರ್ವಾಧಿಕ ಪ್ರೇಮಯುಕ್ತಂ. ಏನಿರಬೇಕು? ಶರಣಾಗತಿಯ ಮೊದಲನೇ ಅಂಶ ಏನು ಅಂತ ಗಟ್ಟಿ ಕಟ್ಟಿಟ್ಕೊಂಡ್ರಿ. ಸುಮ್ಮನೆ ಏನೋ ದೇವರಿಗೆ ಶರಣಾದ್ವಿ ಅಂತಂದ್ರೆ ಆಗೋದಿಲ್ಲ. ಒಂದು ಜ್ಞಾನ, ಇನ್ನೊಂದು ಪ್ರೇಮ, ಎರಡಿರಬೇಕು. ಏನಿರಬೇಕು? ಜ್ಞಾನ ಮತ್ತು ಪ್ರೇಮ ಇರಬೇಕು. ಏನ್ ಜ್ಞಾನ ಇರಬೇಕು? ಸರ್ವೋತ್ತಮತ್ವ ವಿಜ್ಞಾನ. ಪೂರ್ವಂ ತತ್ರ ಮನಸ್ಸದ, ಸರ್ವೋತ್ತಮನಾಗಿದ್ದಾನೆ, ಇದು ಜ್ಞಾನ. ನೋಡ್ರಿ, ಈ ಸರ್ವೋತ್ತಮನಾಗಿದ್ದಾನೆ ಎಂಬ ಜ್ಞಾನ ಇದೆಯಲ್ಲ ಭಗವಂತನ ವಿಷಯದಲ್ಲಿ, ಅದು ಎಂತಹ ಬಲ ಕೊಡ್ತದೆ ಗೊತ್ತಾ? ಏನೇ ಅಪಾಯ ಬಂದಿರಲಿ, ಏನೇ ಸಮಸ್ಯೆ ಬಂದಿರಲಿ, ಇದ್ದಾನಲ್ಲ ಸರ್ವೋತ್ತಮನಾದ ವಸ್ತು, ನಾವು ಯಾಕೆ ತಲೆ ಕೆಡಿಸ್ಕೋಬೇಕೆಂಟು? ಎಲ್ಲಕ್ಕಿಂತ ಉತ್ತಮವಾದ ವಸ್ತು ಅವನ. ಎಲ್ಲಕ್ಕಿಂತ ಉತ್ತಮ ಆದಮೇಲೆ ಎಲ್ಲದಕ್ಕೂ ಅವನಲ್ಲಿ ಪರಿಹಾರ ಇರಲೇಬೇಕಲ್ಲ. ಮತ್ತೆ ಇಲ್ಲದೇ ಇದ್ರೆ ನೀವಿಷ್ಟು ಪುರಾಣಗಳನ್ನು ಕೇಳಿದ್ದೀರಲ್ವ? ಎಲ್ಲ ಪುರಾಣಗಳಲ್ಲಿ ಎಲ್ಲರೂ ಏನೇ ಸಮಸ್ಯೆ ಬಂದರೂ ಕೂಡ ತಕ್ಷಣ ಎಲ್ಲಿ ಓಡಿ ಹೋಗ್ತಾರೆ? ನಾವು ಮಲ್ಕೊಂಡು ಅವನ ಕಡೆಗೆ, ನಾವು ಮಲ್ಕೊಂಡ್ಬಿಟ್ಟಿರ್ತಾನೆ, ನಾವು ಕಡೆ ಹೋಗ್ತಾರೆ ಅವರು. ಹಂಗಾರೆ ನಮಗೆಲ್ಲ ಸಮಸ್ಯೆಗಳು ಬಂದಾಗ ನಾವೆಲ್ಲ ಪರಿಹಾರಕ್ಕೆ ಯಾರ ಕಡೆಗೆ ಹೋಗ್ಬೋದು ಅಂದರೆ ಸರ್ವೋತ್ತಮನಾದ ನಾರಾಯಣ ಕಡೆಗೆ ಹೋಗ್ಬೋದು. ಮೊದಲನೇದು ಶರಣಾಗತಿಯಲ್ಲಿ ದೇವರು ಸರ್ವೋತ್ತಮನಾಗಿದ್ದಾನೆ ಎನ್ನುವ ಜ್ಞಾನ ಇರಲಿ. ತತ್ರ ಮನಸ್ಸದ, ಅಲ್ಲಿ ಯಾವಾಗಲೂ ಮನಸ್ಸಿಟ್ಟಿರು. ಹೆಂಗ? ಸರ್ವಾಧಿಕ ಪ್ರೇಮಯುಕ್ತಂ. ನೀನು ಜೀವನದಲ್ಲಿ ಯಾರ್ಯಾರ ಮೇಲೆ ಪ್ರೇಮ ಮಾಡ್ತೀಯಲ್ಲ, ಅದೆಲ್ಲಕ್ಕಿಂತಲೂ ಹೆಚ್ಚಿನ ಪ್ರೇಮವನ್ನ ದೇವರಲ್ಲಿ ಮಾಡ್ತಾ ಅಲ್ಲಿ ಮನಸ್ಸಿಡು. ಇದ್ರ ವಿವರಣೆ ಬೇಡ, ಇಷ್ಟು ತಿಳ್ಕೊಳ್ರಿ.
ಸರ್ವಸ್ಯಾತ್ರ ಸಮರ್ಪಣ. ಬಹಳ ದೊಡ್ಡ ಮಾತು. ಆಚಾರ್ಯರಂತಾರೆ, ಎಲ್ಲವನ್ನೂ ಸಮರ್ಪಣೆ ಮಾಡುವುದು ಶರಣಾಗತಿಯ ಒಂದು ಅಂಶ. ಆ ಹಿಂದಿನ ಶಬ್ದ ಇದೆಯಲ್ಲ, ಅದಕ್ಕೆ ಭಕ್ತಿ ಅಂತ ತಿಳ್ಕೊಳ್ರಿ. ಎರಡನೇದಿದೆಯಲ್ಲ, ಅದು ಸಮರ್ಪಣ ಅಂತ ತಿಳ್ಕೊಳ್ರಿ. ಅಖಂಡ ತ್ರಿವಿಧ ಪೂಜಾ, ಇದನ್ನೂ ಶರಣಾಗತಿ ಅಂತ ಕರೀತಾರಂತ. ಮಾತಿನಿಂದ, ಮನಸ್ಸಿನಿಂದ, ದೇಹದಿಂದ ಮಾಡುವ ಪೂಜೆಯು ಶರಣಾಗತಿಯಲ್ಲಿ ಬರ್ತದೆ. ಏನು ಚಂದ ಆಗಿದೆ. ನಾನು ಮನಸ್ಸಿನಲ್ಲಿ ದೇವರ ಬಗ್ಗೆ ನೆನೆಸಿಕೊಂಡೆ, ಇದು ಶರಣಾಗತಿ. ಮಾತಿನಿಂದ ದೇವರ ಬಗ್ಗೆ ಎರಡು ಆಡಿದೆ, ಶರಣಾಗತಿ. ಹೋಗಿ ನಮಸ್ಕಾರ ಹಾಕಿದೆ ಪ್ರತಿಮೆಗಳಿಗೆ, ಶರಣಾಗತಿ. ಹಾಗಾದರೆ ದೇವರಲ್ಲಿ ಪ್ರೇಮ ಮಾಡ್ತೀನಿ, ಶರಣಾಗತನಾದಂತೆ. ದೇವರಲ್ಲಿ ಕರ್ಮಗಳನ್ನು ಸಮರ್ಪಣೆ ಮಾಡ್ತೀನಿ, ಶರಣಾಗತನಾದಂತೆ. ನನ್ನ ತ್ರಿಕರಣಗಳಿಂದ ನಾನು ಭಗವಂತನ ಚಿಂತನೆಯನ್ನ ಮಾಡ್ತೀನಿ. ತ್ರಿಕರಣಗಳೇನಿವೆಯಲ್ಲ, ಆ ತ್ರಿಕರಣಗಳಿಂದ ಭಗವಂತನ ಆರಾಧನೆಯನ್ನ ಮಾಡುವುದೂ ಕೂಡ ಶರಣಾಗತಿ ಅಂತ ಕರೆಸಿಕೊಳ್ಳುವಂತಹದ್ದಾಗಿದೆ. ಶರಣಾಗತಿ ಅಂತ ಕರೆಸಿಕೊಳ್ಳುವಂತಹ ಜೊತೆಗೆ ತದ್ರತ್ತೈವ ಸ್ವಭಾವತಃ ಭಗವಂತನಲ್ಲಿ ನಾವು ಸ್ವಾಭಾವಿಕವಾಗಿ ಪ್ರೀತಿಯನ್ನ, ರತಿಯನ್ನ ಮಾಡಬೇಕು. ಯಾರದ್ದೋ ಒತ್ತಾಯಕ್ಕಾಗಿ ಮಾಡುವುದಲ್ಲ. ನೋಡ್ರಿ, ಸಹಜವಾಗಿ ನಾವು ಭಗವಂತನಲ್ಲಿ ಪ್ರೇಮವನ್ನು ಮಾಡ್ತಾ ಇದ್ರೆ ಅದು ಶರಣಾಗತಿ ಅಂತ ಕರೆಸಿಕೊಳ್ತದೆ. ಎಷ್ಟು ಶರಣಾಗತಿಯಲ್ಲಿ ಅಂಶಗಳು ಸೇರಿಕೊಂಡಿವೆ. ಒಂದು ನಮಸ್ಕಾರ ಮಾತ್ರ ಶರಣಾಗತಿ. ಕೇವಲ ನಮಸ್ಕಾರದಿಂದ ಶರಣಾಗತಿ ಆಗುವುದಿಲ್ಲ. ಮಾಡಿದ ಕರ್ಮಗಳ ಸಮರ್ಪಣೆ ಶರಣಾಗತಿ. ಭಗವಂತ ಸರ್ವೋತ್ತಮ ಎಂದು ತಿಳಿದು ಅವನಲ್ಲಿ ಅತ್ಯಧಿಕವಾದ ಪ್ರೇಮ ಮಾಡುವುದು ಶರಣಾಗತಿ. ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಏನನ್ನ ಮಾಡ್ತೀವಿ ಅದೆಲ್ಲವೂ ಭಗವಂತನಲ್ಲಿ ಶರಣಾಗತಿ. ತದ್ ಕೊನೆಯದು ರಕ್ಷತಿ ಇತ್ಯೇವ ವಿಶ್ವಾಸ. ಇದು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಶ್ರೀಮದಾಚಾರ್ಯ. ಅವನು ನನ್ನ ರಕ್ಷಣೆಯನ್ನ ಮಾಡಿಯೇ ಮಾಡುತ್ತಾನೆ ಎಂಬ 100% ವಿಶ್ವಾಸ ಇದೆಯಲ್ಲ, ಇದೇ ಶರಣಾಗತಿ. ಇನ್ನೇನು ಬೇಕಾಗಿದೆ? ಇದು ಕೊನೆಯ ವಾಕ್ಯ, ಇದನ್ನ ನೆನಪಿಟ್ಟುಕೊಳ್ಳಿ. ರಕ್ಷತಿ ಇತ್ಯೇವ ವಿಶ್ವಾಸ. ನನ್ನನ್ನು ಅವ ರಕ್ಷಣಾ ಮಾಡಿಯೇ ಮಾಡ್ತಾನೆ, ನನಗೆ ಸಮಸ್ಯೆ ಇಲ್ಲ. ಅಪ್ಪ ಮಗ ಇಬ್ರು ಊರಿಗೆ ಹೊರಟಿದ್ರಂತೆ. ಹಿಂದಕ್ಕೆಲ್ಲ ಮನೆಗಳು ಹೆಂಗಿರ್ತಿದ್ವು ಅಂತ ನೆನಪಿಟ್ಟುಕೊಳ್ರಿ. ಏನಿರ್ತಿದ್ವು ಅಂದ್ರೆ ಮನೆಗೆ ಒಂದೊಂದು ಕಟ್ಟಿರ್ತಿದ್ವಿ, ಜಗಲಿ ಅಂತ ಕರಿತಿದ್ರು. ಅದಕ್ಕೆ ಕಟ್ಟಿ ಇರ್ತಿದ್ವು. ನಡು ಮೆಟ್ಲು ಎಡಕ ಬಲಕ ಕಟ್ಟಿರ್ತಿದ್ವು. ಒಳಗೆ ಕಂಬದ ಮನೆಗಳೆಲ್ಲ ಇರ್ತಿದ್ವು. ಅವಾಗೆಲ್ಲ ಊರಿಗೆ ಹೋಗೋ ಕಾಲಕ್ಕೆ ಸೂಟ್ಕೇಸ್ ಇದ್ದಿದ್ದಿಲ್ಲ, ಮತ್ತೆ ಟ್ರಂಕ್ ಇದ್ದವು, ಕಬ್ಬಿಣದ ಟ್ರಂಕ್. ಅಪ್ಪ ಕಬ್ಬಿಣದ ಟ್ರಂಕ್ ತಗೊಂಡು ಮೆಟ್ಲ ಎಳ್ಕೊಂಡು ಮುಂದೆ ಬಂದ್ಬಿಟ್ಟಾನ. 2 ಹೆಜ್ಜೆ 4 ಹೆಜ್ಜೆ ಮುಂದೆ ಬಂದಾನ. ಟ್ರಂಕ್ ಕೈಯೊಳಗೆ 2 ಕೈ ಟ್ರಂಕ್ ಅವರಿ. ಆ ಮಗ ಅಲ್ಲಿ ಹಿಂದಿದ್ದಾನ. ಅಪ್ಪ ಹಿಂತ್ರಿಗೆ ಮಾರೋ ತಡ ಆಗ್ತದ ಅಂತ ಕರೆದ. 6 8 ವರ್ಷ ಏನೋ ಇತ್ತು ಕಾಣಿಸ್ತದೆ. ಅವ ಕರೆದ, ಬಾರೋ ಅಪ್ಪ ಅಂತ ತಿಳ್ಕೊಂಡು ಹೇಳಿ. ಅವ ಬಾ ಅಂತಂದು ಕೂಡ ಬಡ ಬಡ ಕಟ್ಟಿ ಮೇಲಿಂದ ಜಿಗಿದು ಬಿಟ್ಟ ಅಪ್ಪನ ಮೇಲೆ. ಬಡ ಬಡ ಜಿಗಿದು ಬಿಟ್ಟ ಅಪ್ಪನ ಮೇಲೆ. ಮುಂದಿನ ಕ್ಷಣಕ್ಕೆ ಅಪ್ಪ ಅವನು ಹಿಡ್ಕೊಂಡ. ಅವ ಮಗ ಅಪ್ಪ ಕೇಳ್ದ, ಅಲ್ಲೋ ಹಿಂಗ್ಯಾಕೋ ಮಹಾರಾಯ, ನಾ ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ಅಂತ ಕೇಳ್ದ. ಕೈಯಾಗ 2 ಕೈಯಾಗ ಟ್ರಂಕ್ ಇದು, ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ ಅಂತ. ಮಗ ಒಂದೇ ಮಾತು ಹೇಳ್ದ, ಅಪ್ಪ ನನಗೆ ಎಷ್ಟು ವಿಶ್ವಾಸ ಅಂದ್ರೆ ಟ್ರಂಕ್ ಬಿಟ್ಟು ನನ್ನ ಬಿಡಂಗಿಲ್ಲ ಅಂತ ವಿಶ್ವಾಸ. ಅದಕ್ಕೆ ಬಂದೆ ಅಂತ ಹೇಳ್ದ. ಟ್ರಂಕ್ ಬೇಕಾದ್ರೆ ಒಗದಿ ನನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ನೀನು. ಇದೇ ರಕ್ಷತಿ ಇತ್ತೇ ವಿಶ್ವಾಸ. ಉಳಿದವ್ರನ್ನ ಬಿಟ್ಟಿಗಿಟ್ಟಿ ನನ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಉಳಿದವ್ರನ್ನ ಬಿಡುದಿಲ್ಲ, ವಿಷಯ ಬೇರೆ. ನನಗೆ ಅಷ್ಟು ವಿಶ್ವಾಸ ಇರಬೇಕು. ಏನ್ ಬೇಕಾದಾಗ್ಲಿ ನೀ ಹಿಡ್ಕೊಂಡಿರ್ತೀನಿ. ನಾನು ಅಪ್ಪ ಕೈಯಲ್ಲಿದ್ದ 2 ಟ್ರಂಕ್ಗಳನ್ನ ಕ್ಷಣಾರ್ಥದಲ್ಲಿ ಬಿಸಾಡಿ, ವಿಚಾರ ಮಾಡಿ ನೋಡ್ರಿ ಎಷ್ಟು ಸೆಕೆಂಡ್ ಕಡಿಮೆ ಅದ ಅಂತ ತಿಳ್ಕೊಂಡು ಇವ ತಿರುಗ್ಯಾನ, ಅವ ಜಿಗದಾನ, ಟ್ರಂಕ್ ಒಗದಾನ, ಹಿಡ್ಕೊಂಡ್ಬಿಟ್ಟಾನ. ಆ ಮಗುವಿಗೆ ಎಷ್ಟು ವಿಶ್ವಾಸ ಇದೆ ತಂದೆ ಮೇಲೆ. ಹಾಗೆ ನಮಗೆ ಭಗವಂತನಲ್ಲಿ ವಿಶ್ವಾಸ ಇದೆ. ರಕ್ಷತೀತ್ತೇ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ. ಯಾಕೆ? ನಾನು ಅವನ ದಾಸ, ಅವನ ಸೇವಕ, ಭಗವಂತನ ಸೇವಕನಾದ ನನ್ನನ್ನು ರಕ್ಷಣೆ ಮಾಡದೆ ಇನ್ಯಾರು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಶರಣಾಗತಿ ರೇಷಾಸ್ಯಾತ್. ಇದಕ್ಕೆ ಶರಣಾಗತಿ ಅಂತ ಕರೀತಾರೆ. ಇಂತಹ ಶರಣಾಗತಿ ಉಳ್ಳವರಾದರೆ ಭಗವಂತ ನಮಗೆ ದೊರೀತಾನೆ. ಇದು ಹುಡುಕಾಟದ ದಾರಿಗಳೆಲ್ಲ ಇದು. ತತಃ ಪರಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತ ಪುರಾಣಿ ಅಂತ 4 ಶ್ಲೋಕಗಳಾಗಿದೆ. ನಾಳೆ ತಪ್ಪಿಸಿಕೊಳ್ಬಾರದು ಅನ್ನೋದಕ್ಕೆ ಹೇಳಿಕತ್ತೀನಿ. ಏನೇನಿದೆ ನಾಳೆ ತಿಳ್ಕೊಂಡು. ನಿರ್ಮಾಲ ಮೋಹ ಜಿತಸಂಗ ದೋಷಾ ಆಧ್ಯಾತ್ಮ ನಿತ್ಯ ವಿನಿವೃತ್ತಿ ಕಾಮಾಹ ದ್ವಂದ್ವೈ ವಿಮುಕ್ತ ಸುಖ ದುಃಖ ಸಂಜ್ಞೈಃ ಗಚ್ಚಂತ್ಯ ಮೂಢ ಪದಮವ್ಯಯಂ ತತ್ ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನಾವು ಎಲ್ಲಿ ಹೋಗ್ತೀವಲ್ಲ ಅದು ಏನೋ ಪರಿಚಯ ಮಾಡಿಸ್ಬೇಕಲ್ಲ ದೇವರಿಗೆ. ಅದಕ್ಕೆ ದೇವರು ಹೆಂಗಿದ್ದಾನ, ಇನ್ನೇನು ಸಾಧನೆಗಳವ,
ಅವನನ್ನು ಸೂರ್ಯ ಪರಿಚಯ ಮಾಡಿಸೋದಿಲ್ಲ, ಚಂದ್ರ ಪರಿಚಯ ಮಾಡಿಸೋದಿಲ್ಲ. ಹಾಗಾದ್ರೆ ಯಾರು ಪರಿಚಯ ಮಾಡಿಸೋರು? ಹುಡುಕಾಟ ಮಾಡ್ಲಿಕ್ಕೆ ಯಾರು ನಮ್ಮನ್ನು ಹುಡುಕಿಸಿ ಕೊಡೋರು? ಈ ಎಲ್ಲ ಮಾತುಗಳಿಗೆ ನಾಳೆ ಉತ್ತರ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ನಮಸ್ತು. ಒಂದೇ ತಾಸಿಗೆ ನಮ್ಮಲ್ಲಿ ಶ್ರೀ ಗುರುಗಳು ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ನಾಮತಃ ಅಕ್ಷರೋ ಯೋಜನಃ ಸರ್ವದೈವಾಮೃತಃ ರುಕ್ಷಿರಂ ಯಸ್ಯ ವಿಶ್ವಂ ಸದಾ ಜಾಲಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡಲ